ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಧರ್ಮ ವಿಜ್ಞಾನ ವೈರಾಗ್ಯಾದಿ ಸಾಧಿನಃ ಆನಂದಿತಮುದ್ರಂ ಭಜೆ ಆಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಯತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಮೇ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಇನ್ನು 51 ನೆಪದ್ಯ ಮುಗಿದಿತ್ತು ನಿನ್ನೆ. ಗರ್ಭಿಣಿ ಸ್ತ್ರೀ ಉಂಡದ ಸ್ಥಿತಿ ನೀನು ನೋಡಿದ್ರಿ, ನೀವು ಅದನ್ನ ಅಲ್ಲಿ ಸಂದೇಶ ತಿಳ್ಕೊಂಡ್ರಿ. ಮುಂದೊಂತಾರ ಭಗವಂತ ಊಟ ಮಾಡಿದ, ಹೌದಾ? ವಾಯುದೇವರು ಬ್ರಹ್ಮದ ಅನ್ನ ಮಾಡ್ಕೊಂಡು ಊಟ ಮಾಡಿಬಿಟ್ಟ. ತುಪ್ಪ ಯಾರು? ಇನ್ನು ಉಳಿದು ಕೋಸಂಬರಿ ಪಲ್ಯ ಯಾರು? ಉಳಿದ ದೇವತೆಗಳು, ಉಪಚಯಗಳು. ಅಂದ್ರೆ ಭಗವಂತ ಇಡೀ ಬ್ರಹ್ಮಾಂಡವು ನುಂಗ್ತಾನ ಅಂತ ಹೇಳ್ಬೇಕಾಗ ಇಷ್ಟು ಹೇಳಿ ಮುಂದುವರಿತಾರ. ಅಪಚಯಗಳಿಲ್ಲ ಉಂಡುದರಿಂದ, ಉಪಚಯಗಳಿಲ್ಲ ಎಲ್ಲಿ? ಅಮರಗಣದೊಳಗೆ. ಉಪಮರೆನಿಸುವರಿಲ್ಲ, ಜನುಮಾದಿ ಮೊದಲಿಲ್ಲ, ಜನುಮಾದಿಗಳು ಮೊದಲಿಲ್ಲ. ಅಪರಿದ ಸಣ್ಣ ಮಹಿಮ ನರಹರಿ ಪುನರಾವರ್ತನ ಮಾಡುವ ಕೃಪಣ ವತ್ಸಲ ಸ್ವಪದ ಸೌಖ್ಯವನಿತ್ತ ಶರಣರಿಗೆ. ಇತ್ತು ಅಂತದ್ದು ಇತ್ತು ಸ್ಥಿತ್ತ ಶರಣರಿಗೆ ಹಿಂಗೋದ ಅಲ್ಲಿ ನೋಡು. ಕೊನೆ ಸಹ ನೋಡ್ಕೊಂಬಿಲ್ಲ. ಕೃಪಣ ವತ್ಸಲ, ಕೃಪಣರು ಅಂದ್ರೆ ದೀನರು ಅಂತ ಅರ್ಥ, ಒಳ್ಳೆ ಭಕ್ತರು ಅಂತ ಅರ್ಥ. ಅವರಿಗೆ ಸ್ವಪದ ಸೌಖ್ಯ ಮೋಕ್ಷವನ್ನು ಕೊಟ್ಟ. ಅದಕ್ಕಂತರ ಶರಣರಿಗೆ. ಯಾರು ಶರಣರಾಗ್ತಾರೋ, ಯಾರು ಅವನ್ನೇ ನಂಬ್ತಾರೋ, ಅವನ ಭಕ್ತರು ಅನಿಸ್ಕೋತಾರೋ ಅಂಥವ್ರಿಗೆ ಭಗವಂತ ತನ್ನ ಸ್ಥಾನವನ್ನೇ ಕೊಟ್ಟ, ಮೋಕ್ಷವನ್ನು ಕೊಟ್ಟ. ಅವರಿಗೆ ಮೇಲೆ ವರ್ಣನ ಮಾಡ್ತಾರ. ನೀವು ಅಂದ್ರೆ ಅಗಳೇ ಅಂತಾರ ಭಗವಂತ ಊಟ ಮಾಡಿದ ಅಂದ್ರೆ ನೀವು ಭಗವಂತ. ಈಗ ನಾವು ಊಟ ಮಾಡಿದ್ರೆ ನಾವೇನಾಗ್ತೇವೆ ಹೇಳ್ರಿ? ನಾವೀಗ ಊಟ ಮಾಡಿದ್ರೆ ಏನಾಗ್ತದೆ? ನಮಗೆ ಪಿತ್ತು ಬರ್ತದೆ, ವೀಕ್ನೆಸ್ ಬರ್ತದೆ, ಹೌದಲ್ಲ? ಭಾಳ ಊಟ ಮಾಡಿದ್ರೆ ಅಜೀರ್ಣ ಆಗ್ತದೆ, ಅಥವಾ ಮನುಷ್ಯ ಉಬ್ತಾನ. ಭಗವಂತ ಉಪ ಮಾಡಿದ್ರೆ ಅಪಚಯ ಏನಿಲ್ಲ, ಉಪಚಯನೂ ಇಲ್ಲ. ಅವು ನಮ್ಮ ಹಂಗ ಹಸಿವೆ ಆಯ್ತು ಸೊರಗಿದೆ ಅಂತೂ ಇಲ್ಲ, ಹೊಟ್ಟೆ ಜಾಡಿಸ್ತೀವಿ ಅಂತೂ ಇಲ್ಲ. ಅವಾಗೇನು ಭಗವಂತಗೆ ಅಪಚಯಗಳು ಇಲ್ಲ. ಅಪಚಯ ಅಂದ್ರೆ ಅವು ತನಿ ಆಗೋದು, ಉಪಚಯ ಅಂದ್ರೆ ವೃದ್ಧಿ ಆಗ್ತಕ್ಕಂಥದ್ದು. ಅಪಚಯ ಉಪಚಯ ಎರಡು ವಿರು ಶಬ್ದಗಳವು. ಅಪಚಯಗಳಿಲ್ಲ, ಉಪಚಯಗಳಿಲ್ಲ. ಉಂಡುದರಿಂದ ಅದಕ್ಕೆ ಹೇಳಿದರು. ಎಲ್ಲಿ? ಅಮರಗಣದೊಳಗೆ. ಅಮರ ದೇವತೆಗಳೊಳಗೆ ಮುಂದಿನ ಸಂಬಂಧದು. ಅಮರಗಳಿಗೆ ಉಪಮರೆನಿಸುವರಿಲ್ಲ ಅಲ್ಲಿ ಸಂಬಂಧ. ಭಗವಂತಗೆ ದೇವತಾ ವರ್ಗದಾಗ ಅವನಂತವ್ರು ಮತ್ತೊಬ್ರು ಇಲ್ಲೇ ಇಲ್ಲ. ದೇವತಾ ಉಪಮ ಅಂದ್ರೆ ಅವನು ಹೊಂದಿಸ್ತಕ್ಕಂಥವ್ರು, ಅವನು ಹೋಲಿಸ್ತಕ್ಕಂಥರ. ಪರಮಾತ್ಮಗ ಯೋಗ್ಯರಾಗ್ತಕ್ಕಂಥ ಅಥವಾ ಅವನಂತರು ಆಗ್ತಕ್ಕಂಥ ದೇವರು ಜಗತ್ತಿನಾಗ ಯಾರ್ಯಾರೂ ಇಲ್ಲ. ದೇವತಾ ವರ್ಗದಾಗ ಯಾರೂ ಇಲ್ಲ ಅಂತ ಅರ್ಥ. ಜನುಮಾದಿಗಳು ಮೊದಲಿಲ್ಲ. ಅವನ ಮಹಿಮಾ ಇದೆ, ಹೌದಾ? ಇದ ಸಾಧನ ತಿಳ್ಕೊಡ್ರಿ. ಈ ಹರಿಕಥಾಮಸ ಹಿಂಗೇನು ಅಂತಿರಲ್ಲ, ಇದೇ ಒಂದು ಭಗವಂತನ ಪೂಜಾ ಇದ್ದಂಗೆ. ಜನುಮಾದಿಗಳು ಮೊದಲಿಲ್ಲ. ಅದಕ್ಕೆ ಅಪರಿಮಿತ ಸಣ್ಣ ಮಹಿಮಾ ಭಗವಂತ. ಪರಿಮಿತ ಅಲ್ಲ, ಅನ್ಲಿಮಿಟೆಡ್. ಅಪರಿಮಿತ ಎಂಥದ್ದು? ಮಹಿಮಾ. ಅವನ ಮಹಿಮಾ ಅಪಾರವಾಗಿರ್ತಕ್ಕಂಥ ಮಹಿಮಾ ಭಗವಂತದ್ದು. ನರಹರಿ ಪರಮಾತ್ಮ ಏನ್ ಮಾಡ್ತಾನ? ಪುನರಾವರ್ತನೋ ಮಾಡುವ. ಪುನರಾವರ್ತನ ಪುನಃ ಮತ್ತೆ ಬರೋದು, ರಿಪೀಟ್ ಆಗೋದು. ಹಂಗೆ ನೀವು ಅರ್ಥ ಆತ ನಿಮಗೆ? ನಾವು ರಿಪೀಟ್ ಆಗೋದು ಅಂದ್ರೆ ಏನರ್ಥ? ಹೌದು ಹೇಳ್ರಿ? ಪ್ರಪಂಚ ಇಲ್ಲೇ ಇಲ್ಲ. ಅರ್ಥದಲ್ಲಿ ನೋಡಿ ಹೆಂಗೆ ತಿಳ್ಕೊಂಡು ಎಲ್ಲ ಅರ್ಥ ಆಗ್ಬಿಟ್ಟದೆ ನಿಮಗೆಲ್ಲ. ಪುನರಾವರ್ತನ ಮಾಡುವ, ಹೌದಾ? ಯಾಕೆ? ಹೆಂಗಿತ್ತು? ಸ್ವಪದ ಸೌಖ್ಯವನ್ನು ಇತ್ತು. ಯಾರಿಗೆ? ಶರಣರಿಗೆ. ಅಲ್ಲಿ ದುಡಿ ಬಿಟ್ರೆ ಒಮ್ಮೆಗಿಲೇನ ಇಡೀ ಪದ್ಯಕ್ಕೆ ಒಂದು ಶಬ್ದ ಹಿಡಿದು ಹಾಕಿಬಿಟ್ಟ ದಾಸರು, ಹೌದಾ? ಯಾರಿಗೆ? ಶರಣರಿಗೆ ಮಾತ್ರ ಭಗವಂತ. ಅವರನ್ನು ಪುನಃ ಅಪುನರಾವರ್ತಿತರು, ಪುನಃ ಹುಟ್ಟಿ ಬರುವ ಪ್ರಶ್ನೆ ಇಲ್ಲ. ಅವ್ರಿಗೆ ಮಾಡ್ತಾನೆ ಭಗವಂತ ಸ್ವಪದ ಕೊಡ್ತಾನ, ತನ್ನ ಸೌಖ್ಯ ಪದ ಕೊಡ್ತಾನ, ತನ್ನ ಆಶ್ರಯ ಕೊಡ್ತಾನ, ತನ್ನ ಲೋಕ ಕೊಡ್ತಾನ, ತನ್ನ ವೈಕುಂಠ ಕೊಡ್ತಾನ ಭಗವಂತ ಆಗಿರ್ತಕ್ಕಂಥ. ಆದ್ರೆ ಏನಾಗಿರ್ಬೇಕು? ಅವರು ಶರಣರಾಗಿರ್ಬೇಕು, ಅವನನ್ನೇ ನಂಬಿರ್ತಕ್ಕಂಥವ್ರು ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಇಷ್ಟು ಮಹಿಮೆಯನ್ನ ಅಪಾರವಾಗಿರ್ತಕ್ಕಂತಹ ಅವನೇ ಮಾಡ್ತಾನ. ಸ್ವಸ್ವರೂಪ ಆನಂದವನ್ನು ಕೊಟ್ಟು ಅವ್ರನ್ನ ಉದ್ಧಾರ ಮಾಡ್ತಕ್ಕಂಥ ಸ್ವಾಮಿ. ಇಷ್ಟು ಭಗವಂತ ಅವ ಕಲ್ಯಾಣ ವಿಶೇಷ. ಅದಕ್ಕೆ ಅವಾಗ ಕೃಪಣ ವತ್ಸಲ ಅಂತ ಹೆಸರು ಅವಾಗ ಭಗವಂತ ಹೇಳ್ತಾರೆ. ಕೃಪಣ ದೀನ ಜನರು, ತನ್ನನ್ನೇ ಮೊರೆ ಹೊಕ್ಕಿರ್ತಕ್ಕಂಥ ಮಹಾನುಭಾವರು. ಉದಾಹರಣೆ ಭಾಗವತಾಗ ಗಜೇಂದ್ರ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ. ಮತ್ತೆ ಅದ್ರ ಭಾಷಾಂತರ ಹೌದಿಲ್ಲ, ಹಂಗೆ ಹೆಂಗಾತಿಲ್ಲ.
ಹಿಂಗೆ ಶರಣಾಗತರಾಗಬೇಕು. ಇಲ್ಲ ಯಾರೋ ನಮ್ಮ ರಕ್ಷಣಾ ಮಾಡ್ತಾರ. ನೋಡಿ ಎಷ್ಟು ವೈಶಿಷ್ಟ್ಯ. ನಾವು ಬಸ್ ಹತ್ತಿರ್ತೀವಿ, ಹೌದಲ್ಲ? ಬಸ್ನಾಗ ಹತ್ಯಾಗ ಬಸ್ ಏನಾಗ್ತೋ ಗೊತ್ತಿಲ್ಲ. ನಮ್ಮದೆಲ್ಲ ವಿಶ್ವಾಸ ಯಾರ ಮೇಲೆ ಇರ್ತದೆ? ಆ ಡ್ರೈವರ್ ನಂಬ್ತೀವಿ ನಾವು. ಅವನ್ನ ಬಸ್ ಹತ್ತೀವಿ, ಅವ ಅಲ್ಲಿ ಉಳಿಸ್ತಾನೆ ಗೊತ್ತಿಲ್ಲ. ಅವ ಇನ್ನೊಂದು ಕೇಸ್ ಹೇಳ್ತಾನೆ ನಿಮಗೆ. ನಾವೊಂದು ಕೇಸ್ ಅದ, ಮನೆಯದು ಜಗಳದು ಕೇಸ್ ಅದ. ಯಾರಿಗೆ ಕೊಟ್ಟಿರ್ತೀವಿ? ವಕೀಲರಿಗೆ ಕೊಟ್ಟಿರ್ತೀವಿ. ಆ ವಕೀಲ ಮೇಲೆ ಅಪರಂಪಾರ ವಿಶ್ವಾಸ, ಹೌದಿಲ್ಲ? ಯಾವ ಏನ್ ಮಾಡ್ಬೇಕು ಅಂತ ಇಂಥ ಯಾವುದೋ ಸುಡುಗಾಡು ವಕೀಲರನ್ನ ಡ್ರೈವರ್ನ ನಂಬ್ತೇವೆ. ಅವ್ನು ನಂಬಲಿಕ್ಕೆ ಕೊಡ್ಲಿ ನಾವು ಅಂದ್ರೆ ಎಷ್ಟು ಹಂಗಾಗಿ ಮನುಷ್ಯಾಗ ಹಂಗಾಗ್ದು. ಮತ್ತೆ ಅವು ಮನುಷ್ಯನ ಸ್ವಾಭಾವಿಕ ಅದು. ಎಂತೆಂಥವ್ರು ನಂಬ್ತೇವೆ. ಖರೆ ನಂಬೋರು ಯಾರು ನಂಬಬೇಕು? ಅವ್ರು ಮಾತ್ರ ನಂಬಕು ಅಂತ ಅರ್ಥ. ಹಿಂಗೆ ಯಾರು ನಂಬಿರು? ದ್ರೌಪದಿ ನಂಬಿದ್ರು, ಹೌದಾ? ಎಲ್ಲರೂ ಕೈ ಬಿಟ್ರು. ಇವ ಯಾರಿಗೋ ಬಿಡ್ಕೊಂಡ್ಲು, ಮಾವ ಬಿಡ್ಕೊಂಡ್ಲು. ಕುರುಡ ಹಂಗೆ ಕೂತಿಯಲ್ಲೋ ನಮ್ಮ ಮಾವ, ನೀನು ನಾ ಖುಷಿ ಆಗ್ಬೇಕು ನಿಮ್ಮ ಮನೆಗೆ ನೋಡು ಅಂದಕ್ಕೆ ಕಣ್ಣು ಮುಚ್ಚಿ ಹಂಗೆ ಕೂತಿದ್ದ. ಭೀಷ್ಮಾಚಾರ್ಯ ಅಜ್ಜ, ಹಿರಿಯವ್ರ ಪಿತಾಮಹ, ಅದು ಸುಮ್ಮನೆ ಕೂತಿತ್ತು. ಕಡೆ ನಿರ್ಣಯ ಮಾಡಲಿ. ಗಂಡಂದ್ರಕ್ಕೆ ಮಹಾನುಭಾವ ಬೇಕಾದಿತ್ತು ಮಾಡಲಿಕ್ಕೆ. ಹಿಂಸೆ ದೇವರಂತರು ಮಹಾನುಭಾವಿದ್ರು, ಸುಮ್ಮನೆ ಕೂತ್ಕೊಂಡಲ್ಲ. ಏನು ಮಾಡಿ ಸಾಧ್ಯ ಅಂದ ಕಡೆಗೆ ಉಪಯೋಗ ನಿರುಪಯುಕ್ತ ನಿಷೇವ. ಕೃಷ್ಣ, ಹೇ ಕೃಷ್ಣ ದ್ವಾರಕಾ ವಾಸನ್ ಅಲ್ಲ, ಕೃಷ್ಣ ಹುಡ್ಕೋತ ಬಂದ. ಈ ಸ್ಥಿತಿ ಬರ್ಬೇಕು ನಮ್ಗಂತರ ಮಹಾನುಭಾವ. ನಮಗಿನ್ನೂ ಹಂಗಿಲ್ಲ. ನಮಗೇನು ಮಗ್ಳು ನೋಡು, ಒಂದು ಹಾವು ಬಂತು, ಮಗ್ಳು ನೋಡ್ರು ಕರಿ. ಈಗ ನೀ ನಮ್ಮನೆ ಬಂದ್ರು ಮುಗಲಿಗೆ ಅವರು. ಅವ್ರನ್ನೇ ಹಾವು ಬಂತು, ಹೊರಗೆ ಹುಡ್ಕೊಂಡ್ರು. ಗಂಡಸರು ಕರಿ ಅಂದ್ರು. ನೀ ಏನು ಅವ್ರು ಹುಡ್ಕೋತ ಗಂಡಸರು ಕರಿ ಯಾಕೆ ಹಾವು ಬಂದ? ನೀ ಗಂಡಸರಲ್ಲ ಅಂತ. ನೀ ಹಿಂಗೆ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ನಮ್ಮನ್ನ ಅಂತ ಮಹಾನುಭಾವ ಹೇಳ್ತಾರೆ. ಅದಕ್ಕಂತ ಮುಂದುವರೆಯೋದು. ಪರಮಾತ್ಮ ಸೃಷ್ಟಿಯಾದಿ ವ್ಯಾಪಾರ ಮಾಡ್ತಕ್ಕಂಥವ, ಜಗತ್ ಸೃಷ್ಟಿಕರ್ತ, ಹೌದಾ? ಅವ ಯಾವ ದುಃಖ ಸಂಪರ್ಕಗಳಿಲ್ಲ. ಬಿತ್ತಿ, ಇಲ್ಲಿ ಒಂದು ದೃಷ್ಟಾಂತ, ಒಳ್ಳೆ ದೃಷ್ಟಾಂತ. ಬಿತ್ತಿ ಬೀಜವ ಭೂಮಿಯೊಳು ನೀರೆತ್ತಿ ಬೆಳೆಸಿದ ಬೆಳಸು ಪ್ರಾಂತಕ್ಕೆ ಕಿತ್ತಿ ಮೆಲುವಂದದಲಿ ಅದರಂತೆ ಲಘುಮೇ ರಮಣ ಲೋಕಗಳ ಮತ್ತೆ ಜೀವರ ಕರ್ಮ ಕಾಲೋತ್ಪತ್ತಿ ಸ್ಥಿತಿ ಲಯ ಮಾಡುತ್ತಲೇ ಸಮವರ್ತಿ ಎನಿಸುವ ಖೇದ ಮೋದಗಳಿಲ್ಲ ಅನವರತ. ಭಗವಂತಗ ಅನವರತ, ಯಾವ ಕಾಲಕ್ಕೂ ಕೂಡ ಖೇದ, ದುಃಖ, ಮಹಾಮೋಹ ಯಾವ ಇಲ್ಲ, ದೋಷಗಳು ಇಲ್ಲ ಭಗವಂತಗ. ಅವ ನಿರ್ದೋಷಿ ಅಂತಕ್ಕಂಥದ್ದು. ಅದನ್ನೇ ಇದೇ ಉಪಾಸನಾ ಭಾಗ ತಿಳ್ಕೊಳ್ಳಿ. ಕಥಾಮೃತ ಉಪಾಸನಾ ಭಾಗ ಹಿಂಗೆ ಉಪಾಸನ ಮಾಡ್ಕೊಂತಾರ. ಉದಾಹರಣೆ ಕೊಡ್ತಾರೆ. ಬಿತ್ತಿ ಬೀಜವ, ಯಾರವ ಬಿತ್ತವ? ರೈತ. ಬಿತ್ತಿ ಆಮೇಲೆ ಮಾಡ್ತಾನ ಭೂಮಿಯೊಳು, ಎಲ್ಲೆಲ್ಲ ಬಿತ್ತಲ್ಲ ಭೂಮಿಯಲ್ಲಿ, ಹೌದಾ? ಉದಾಹರಣೆ ಕೊಡ್ತಾರ. ಆಮೇಲೆ ಮಾಡ್ತಾನೆ ನೀರೆತ್ತಿ, ಮತ್ತೆ ನೀರು ಹಾಕ್ತಾನ. ಅದಕ್ಕೆ ತೋಟ ಹಿಡಿದು ನೀರಿರ್ತ ನೀರೆತ್ತಿ ಬೆಳೆಸಿದ, ಬೆಳೆಸೋದ್ರ ಫಸಲು ಬಂದಿರ್ತಕ್ಕಂಥ ಆಹಾರ, ಜೋಳ, ಗೋಧಿ, ಮತ್ತೊಂದು ಶೇಂಗಾ, ಹೆಸರು, ಇವೆಲ್ಲ ಕೂಡ. ಪ್ರಾಂತಕ್ಕೆ ಕೊನೆಗೆ ಕಿತ್ತಿ ತೋತನ ಮೆಲುವಂತದಲ್ಲಿ ಅವನೇ ಮಾಡ್ತಾನ, ಊಟ ಮಾಡ್ತಾನ. ಭೂಮಿ ಬೀಜ ಬಿತ್ತಾನ, ಬೆಳೆಸ್ತಾನ, ಅವನ್ನೆಲ್ಲ ಬೆಳೆಸ್ತಾನ, ಊಟ ಮಾಡ್ತಾನ. ಅದರಂತೆ ಪರಮಾತ್ಮ ಅದನ್ನು ನಮ್ಮನ್ನು ಬಿತ್ತಾನೆ ಭಗವಂತಿಲ್ಲಿ. ಈ ಭೂಮಿಯಲ್ಲಿ ನಮ್ಮನ್ನು ಬಿತ್ತೇನೆ ಯಾರು? ಮತ್ತೆ ಭಗವಂತ, ಹೌದಾ? ನೀರೆರೆಸಿ ನಮಗೆ ಕೊಟ್ಟಾನಿಲ್ಲ ಆಹಾರ, ಮತ್ತೊಂದು ಕೊಟ್ಟಲ್ಲ ನಮಗೆ. ಪ್ರಾಂತಕ್ಕೆ ಮೆಲುವಂದದಲ್ಲಿ, ಪ್ರಳಯ ಕಾಲಕ್ಕೆ ನಮ್ಮನ್ನೇ ಮಾಡ್ತಾನ, ಇಡೀ ಜಗತ್ತನ್ನೇ ನುಗ್ತಾನೆ ಭಗವಂತ. ಇಷ್ಟಾದ್ರೂ ಕೂಡ ಅಂತಾರ ಲೋಕಗಳ ಮತ್ತೆ ಜೀವರ ಅದರಂತೆ ಕರ್ಮ ಕಾಲ ಉತ್ಪತ್ತಿ ಸ್ಥಿತಿ ಲಯ. ಉತ್ಪತ್ತಿ ಮಾಡೋನವನ, ಸಾಕೋನವನ, ಲಯ ಅವನೇ ಭಗವಂತ ಆಗಿರ್ತಕ್ಕಂಥ. ಮೂರು ಕರ್ಮ ಮಾಡ್ತಕ್ಕಂಥವ. ಮಾಡುತ್ತಲೇ ಅದಕ್ಕೆ ಸಮವರ್ತಿ ಎನಿಸುವ ಅವನ ಹೆಸರು. ಅವನ ಹೆಸರೇನು? ಸಮವರ್ತಿ ಅಂತ ಹೇಳಿದ್ರು. ಅಂದ್ರೆ ಸಮ ಮಾಡ್ತಕ್ಕಂಥವ. ಭಗವಂತಗೆ ಪಾರ್ಶಿಯಾಲಿಟಿ ಇಲ್ಲ, ಪಕ್ಷಪಾತ ಇಲ್ಲ. ಒಬ್ರಿಗೆ ಹೆಚ್ಚು, ಒಬ್ರಿಗೆ ಕಮ್ಮಿ, ಹಿಂಗೆಲ್ಲ ಪಕ್ಷಪಾತ ಅಂತಾರೆ. ಅದಕ್ಕೆ ಪಾರ್ಶಿಯಾಲಿಟಿ ಅಂತಾರೆ. ಅದಕ್ಕೆ ಭಗವಂತ ಅಂಥದ್ದೇನು ಮಾಡೋದಿಲ್ಲ. ಪಾರ್ಶಿಯಾಲಿಟಿ ಇಲ್ಲ ಭಗವಂತಗೆ. ನಮಗೇನು ಯುಗತ ಆ ಯುಗತ ತಕ್ಕಂಗೆ ಭಗವಂತ ಕೊಡ್ತಾನೆ. ನಮಗೆ ಹೆಚ್ಚು ಇಲ್ಲ, ಕಮ್ಮಿಯೂ ಇಲ್ಲ. ನಮ್ಮ ಕರ್ಮ, ನಮ್ಮ ಸಾಧನ, ನಮ್ಮ ಇರುವಿಕೆ, ನಮ್ಮ ಜೀವನದಾಗ ಇರ್ತಕ್ಕಂಥ ಸಾಧನ ಮಾರ್ಗ, ಅದಕ್ಕೆ ನೋಡಿ ಭಗವಂತ ಖುಷಿ ಕೊಡ್ತಾನೆ. ಇಷ್ಟೇ ಭಗವಂತ ಮಾಡ್ತಕ್ಕಂಥದ್ದು. ಅದು ತಪ್ಪು ತಿಳ್ಕೊಬಾರ್ದು. ಇಲ್ರಿ, ದೇವ್ರೇ ನಮ್ಮನ್ನು ದುಡ್ಡ ಕೊಟ್ಟಿಲ್ಲ ಅಂದ್ರೆ ನಾವೇನು ತಿಳ್ಕೋತೀವಿ ಗೊತ್ತು? ದುಡ್ಡು ಸಿಕ್ಕ ದೇವ್ರು ಬಂದಾಗ ಅನುಗ್ರಹ ಅಂತಿಕೊಂಡಿರ್ತೀವಿ ನಾವು. ತಪ್ಪದು. ನಮ್ಮ ದುಡ್ಡು ಬಂತು ಅಂದ್ರೆ ಭಾಳ ಪ್ರೀತಿ ಆಗಬಾರ್ದು. ಅದಕ್ಕೆ ಏನ್ರಿ ಜಗ್ ಗಳಿಸ್ತಾನವ ಅಂತಂದ್ರೆ ಭಾಳ ಸಂಕಟ ದೋಷ ಕೊಡೋಂಗಿಲ್ಲ. ಏನೋ ಕಾದು ದೇವಂತ ಅರ್ಥ. ಭಯಂಕರ ದುಡ್ಡು ಬಂದ್ರೆ, ಸಾಧ್ಯ ದುಡ್ಡು ಬಂತು, ಯಾವಾಗ ಇಡಿಯವ್ರು ಬಂದು ಅಟ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಶಾಸ್ತ್ರ ಹೇಳ್ಬಿಟ್ಟಾರ. ಭಗವಂತ ಹೆಂಗಿದ್ದಾನ? ನೋಡ್ರಿ, ಅರ್ಥ ಮಾಡಿಕೊಡ್ರಿ. ಯಶ್ಯಾನುಗ್ರಹ ಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ, ಯಶ್ಯಾ ನಿಗ್ರಹ ವಿಚ್ಛಾಮಿ ತಸ್ಯ ವಿತ್ತಂ ದದಾಮ್ಯಹಂ.
ಯಾರು ಅನುಗ್ರಹ ಮಾಡೋದು ಚಾನಲ್ಲ, ಅವ್ರ ದುಡ್ಡು ಕಸ್ಕೊಂಡು ಏನೇನು ಮಾಡಿ ನಿರ್ವಿಣ್ಯ ಮಾಡಿ ನೋಡ್ತಾನಂತಾರ ಭಗವಂತ. ಅವ್ರು ಅನುಗ್ರಹ ಮಾಡ್ಕೊಂಡವ್ರನ್ನ ಹೆಂಗಿರ್ತಾರ ನೋಡ್ ತಗೊಂಡು. ಉದಾಹರಣೆ ಪುರಂದಾಸರು ಬಿಡ್ರಿ, ಮಂತ್ರಾಲಯ ಸ್ವಾಮಿ ಪೂರ್ವಾಶ್ರಮದಾಗ ಯಶ್ಯ ಅನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಂ, ಯಶ್ಯ ನಿಗ್ರಹಮಿಚ್ಛಾಮಿ, ಯಾರಿಗೆ ಕೆಟ್ಟ ಮಾಡ್ಕೊಂತೀಸ ದುಡ್ಡು ಕೊಟ್ಟು ನೋಡ್ತಾನೆ ದೇವ್ರವ್ರು. ದುಡ್ಡು ಬಂತು ಅಂದ್ರೆ ಬಹಳ ಹುಷಾರಿಂದ ಇರಬೇಕು. ದುಡ್ಡು ಬಂತು ಅಂತ ತಿಳ್ಕೊಂಡು ಭಯಂಕರ ಕುಣಿಲಿಕ್ಕೆ ಹೋಗಬಾರ್ದು. ಮತ್ತಂದ್ರೆ ಅವೇನೋ ಮಾರಾಯ ಕಾಲದಪ್ಪ ಭಾಳ ದುಡ್ಡು ಬಂದ್ರೆ ಏನೋ ಅರ್ಥ. ದುಡ್ಡಿಲ್ಲ ಅಂದ್ರೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ದೇವರು ಕಾಡಿಸಿ ನೋಡುವ ಬೀಡಿಸಿ ಒಂದು ದಾಸರು ಹೇಳ್ದಂಗೆ ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿ ಭಗವಂತ ಇರ್ತಕ್ಕಂಥವ ಜೀವರ ಕರ್ಮ, ಅದಕ್ಕೆ ಅದು ಸಮವರ್ತಿ. ಅವ ಹೆಸರು ಭಗವಂತ ಸಮನಾಗಿ ವರ್ತನ ಮಾಡ್ತಕ್ಕಂಥವ, ಹೆಚ್ಚು ಇಲ್ಲ ಕಮ್ಮಿನೂ ಇಲ್ಲ. ಅಕಸ್ಮಾತ್ ಹೆಚ್ಚು ಕಮ್ಮಿ ಮಾಡಿದ್ರೆ ಅವ ಪಾರ್ಶಾಲಿಟಿ ಭಗವಂತ ದೋಷ ಬರ್ತಿತ್ತು. ಅಂತ ದೋಷ ಭಗವಂತಿಗಿಲ್ಲ. ಇಲ್ಲಿ ಹೇಳ್ತಕ್ಕಂಥ ಸಿದ್ಧಾಂತ ಅಂದ್ರೆ ಪ್ರಮೇಯ ಅಂದ್ರೆ ಭಗವಂತ ಸಮವರ್ತಿ. ಯಾರಲ್ಲಿಯೂ ಕೂಡ ಅವಾಗ ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಪ್ರೀತ್ಯಾದಿಗಳಿಲ್ಲ. ಅವ್ರ ಕರ್ಮಕ್ಕೆ ಯೋಗ್ಯ ಏನು ನಾವೇನು ಬೇಟೆಯಾಗಿ ಕೊಡ್ತೇವಲ್ಲ, ರೊಕ್ಕ ಕೊಟ್ಟು ಮಾಲ್ ತಗೊಂಡಾಗ ನಮ್ಮ ಕರ್ಮಾದಿಗಳು ತಂಗ ಭಗವಂತ ಕೊಡ್ತಕ್ಕಂಥ ಸಮವರ್ತಿ ಅನಿಸ್ತಕ್ಕಂಥ. ಅವಾಗ ಖೇದ ಮೋದಗಳೆಲ್ಲ ಅನವರ್ತ. ಸಂತೋಷ ಆಗಲಿ ದುಃಖ ಆಗಲಿ ಸೃಷ್ಟಿ ಮಾಡಿದ್ದಕ್ಕೆ ಅವು ಯಾವ ಭಗವಂತ ದೋಷಗಳಿಲ್ಲ ಅಂತ ಹೇಳ್ತಾ ಇದ್ದಾನೆ. ಇಷ್ಟವರೆದು ಮುಂದಂತ ಭಗವಂತ ತೃಣಾದಿ ತೃಣಾಂತ ಸಮಸ್ತಿವರಿಗೆ ಹಸಿವು ನೀರಡಿಕೆ ಉಂಟು. ಎಲ್ಲಿಂದ ಹಿಡ್ಕೊಂಡು ಬ್ರಹ್ಮನಿಂದ ಹಿಡ್ಕೊಂಡು ಎಲ್ಲರಿಗೂ ಕೂಡ ಈ ಅವಸ್ಥಾ ಉಂಟು. ಅದು ದೇವರಿಗೊಬ್ಬರಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರವರು? ಶ್ವಸನ, ರುದ್ರ, ಇಂದ್ರ, ಒಟ್ಟು ಕೂಡ ಶ್ವಸನ ರುದ್ರೇಂದ್ರ ಶಬ್ದ ಮೂರು ಕೂಡಿಸಿದ್ದು. ಶ್ವಸನ ರುದ್ರೇಂದ್ರ ಪ್ರಮುಖ ಸುಮನಸರೊಳಿದ್ದರು ಕ್ಷುತ್ಪಿಪಾಶೆಗಳು ವಶದೊಳ್ಳಿಪ್ಪವು ಸಕಲ ಭೋಗಕ್ಕೆ ಸಾಧನಗಳಾಗಿ. ಅಸುರ ಪ್ರೇತ, ಅದನ್ನು ಪ್ರೀತ, ಅದನ್ನು ಪ್ರೇತ ಕರೆಕ್ಟು. ಅಶೋಕ ಪ್ರೇತ ಪಿಶಾಚಿಗಳ ಬಾಧಿಸುತ್ತಲಿಪ್ಪವು ದಿನ ದಿನದಿ ಮಾನಿಸರೊಳಗೆ ಮೃಗ ಪಕ್ಷಿ ಜೀವರೊಳಿದ್ದು ಹೋಗುವವು. ಒಂದೊಂದು ಹೇಳ್ಕೊತ ಬರ್ತಾರೆ ನೋಡಿ, ಇಲ್ಲಿ ಹೇಳ್ತಾರೆ. ಮೊದ್ಲೇಕ ಶ್ವಸನ ಅಂದ್ರೆ ಯಾರು ಗೊತ್ತಾತ? ವಾಯುದೇವ. ರುದ್ರ ಅಂದ್ರೆ ರುದ್ರದೇವ. ಇಂದ್ರ ಇಂದ್ರದೇವ್. ಒಟ್ಟು ಕೂಡಿಸಿ ಶ್ವಸನ ರುದ್ರೇಂದ್ರ ಕುಶಬ್ದ ಪ್ರಮುಖ. ಅವ್ರು ಹಿಡ್ಕೊಂಡು ಸುಮನಸರೊಳಿದ್ದು ಪರಮಾತ್ಮ ಎರಡಲ್ಲಿಯೂ ಅಂತರ್ಯಾಮಿಯಾಗಿದ್ದುಕೊಂಡು ಸುಮನಸ ದೇವತೆಗಳು ಅಂತ ಅರ್ಥ ಇದ್ದು. ಅವಾಗೇನವ ಅವ್ರಿಗೆಲ್ಲ ಕ್ಷುತ್ ಅಂದ್ರೆ ನೀರಡಿಕೆ. ಕ್ಷುತ್ ಅಂತ ಅದ ಹೆಸರಿಗೆ, ಅದಕ್ಕೆ ಹೆಸರು ಕ್ಷುತ್ ಅಂತ ಹೆಸರು. ಕ್ಷುತ್ತದ. ಆಮೇಲೆ ಇನ್ನೊಂದು ಅದ್ರ ಮುಂದೆ ಬಿಡ್ತಾರ ಪಿಪಾಸೆಗಳು, ಹಸಿವೆ ಆಗ್ತದೆ ಅವ್ರಿಗೆ. ಎಲ್ಲ ದೇವತೆಯ ಖುಷಿ ಹಾಗೂ ಸ್ವಾಭಾವಿಕ ಉಂಟು. ಅವು ವಶದೊಳಿಪ್ಪವು ಸಕಲ ಭೋಗಕ್ಕೆ ಸಾಧನಗಳಾಗಿ. ಇವ್ರಿಗೇನಿದ್ದಾವಲ್ಲ ದೇವತೆಗಳಿಗೆ ಹಸಿವಿ ನೀರಡಿಕೆ ಆಗ್ತಾವ, ಆದ್ರೆ ಅವ್ರ ವಶ ಇರ್ತಾವ, ಅವ್ರ ಕಂಟ್ರೋಲ್ನಾಗ ಇರ್ತಾವ ಅಂತ ಅರ್ಥ. ನಮಗೆ ಹಸಿವು ಕಂಟ್ರೋಲ್ನಾಗಿಲ್ಲ. ಬೇಡ ಸ್ವಲ್ಪ ತಡ್ಕೊಂಡೆವು, ಇನ್ನೂ ಅಂತ ತಡ್ಕೊಂಡೆವು. ಸಾಯಂಕಾಲ ಊಟ ಆದ್ರೆ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಅದ? ಅಥವಾ ಹಸಿ ತಗೊಳ್ಳಿಕ್ಕೆ ಆಗ್ತದೆ ಅವ್ರು ಸ್ವಲ್ಪ ತಡ್ಕೊಳಿಕ್ಕೆ ಸಾಧ್ಯತೆ ಆದ ಅವ್ರಿಗೆ, ದೇವತೆಗಳಿಗೆ. ನಮಗೆ ಆ ಸಾಧ್ಯತೆ ಇಲ್ಲ. ನೀರಡಿಕೆ ಆತಪ್ಪ, ಎಷ್ಟೊಂದು ನೀರಡಿಕೆ ಕುಡ್ಲಿಕ್ಕೆ ಸಾಧ್ಯ ಅದ? ಯಾರು ಭಿಕ್ಷಾ ಬೇಡ ನೀರು ಕುಡ್ತೀವಿ ಕಡೆಗೆ ನಾವು. ಆ ದೇವತೆಗಳಿಗೆ ಹಸಿವೆ ನೀರಡಿಕೆಗಳು ಇಲ್ಲ. ಅವು ಅವರ ವಶದೊಳಿಪ್ಪವು ಅಂತ ಹೇಳ್ತಾರೆ ಮುಂದೆ ಸಾಧನಗಳಾಗಿ. ಅಸುರ ಪ್ರೇತ ಪಿಶಾಚಿಗಳ ಬಾಧಿಸುತ್ತಲಿಪ್ಪವು. ಅದ ಹಸಿವಿ ನೀರಡಿಕೆ ಅಂತಂದ್ರೆ ಅಸುರರು ದೇವತೆಗಳು, ಪ್ರೇತಗಳು ಪಿಶಾಚಿಗಳಿಗೆ ಬಾಧಿಸ್ತಾವು, ಅವ್ರಿಗೆ ತಡ್ಕೊಳ್ಳೋದಾಗೋದು ಅಂತ ಹೇಳ್ತಾ ಇದ್ದಾರೆ. ದಿನದಿ ಮಾನಿಸರೊಳಗೆ, ಮನುಷ್ಯರು ಮಾನಿಸರ್ದಕ್ಕೆ ಮೃಗ ಪಕ್ಷಿ ಜೀವರೊಳಿದ್ದು ಹೋಗುವವು ಅಂತಾರ. ಈ ಹಸಿವೆ ನೀರಡಿಕೆಗಳು ಇರ್ತಾವಲ್ಲ ಅವೆಲ್ಲ ಇರ್ತಾವ. ದಿನದಿ ಇದ್ದು ಹೋಗುವವು. ಹೆಂಗ ಇರ್ತಾವ ಹೋಗ್ತಾವ. ಮನುಷ್ಯರಿಗೆ, ಪಶುಗಳಿಗೆ, ಪಕ್ಷಿಗಳಿಗೆ ಹಸಿವು ನೀರಡಿಕೆ ಆಗ್ತಾವ. ಊಟ ಮಾಡ್ಕೊಳ್ಳಿ ಹೋಗ್ತಾವ, ಮತ್ ಬರ್ತಾವ, ಮತ್ತೆ ಹೋಗ್ತಾವ. ಈ ಅವಸ್ಥೆ ಯಾರಿಗಿಲ್ಲ? ದೇವತೆಗಳಿಗೆ ಇಲ್ಲ. ದೇವತೆ ಮಾತ್ರ ಹೇಳ್ತಾರೆ, ದಾಸ ಇರ್ತಾರೆ ಇಲ್ಲಿ ಹೇಳ್ತಕ್ಕಂಥದ್ದು. ಕ್ಷುತ್ ಪಿಪಾಸಿಗಳು ದೇವತೆಗಳಿಗೆ ಪೀಡಾಕಾರ ಅಲ್ಲ, ಅವ್ರಿಗೇನು ತೊಡ್ಕೊಳಕ್ಕೆ ಆಗ್ತವ್ರಿಗೆ. ಮಾನಿಸರು ಅಂದ್ರೆ ಮನುಷ್ಯರು ಅಂತ ಅರ್ಥ. ಆ ಶಬ್ದಕ್ಕೆ ಅರ್ಥ ಮಾನಿಸರು. ಅವರಿಗೆ ಮತ್ತು ಪಶು ಪಕ್ಷಿಗಳಿಗೆ ತಡ್ಕೊಳಿಕ್ಕಾಗಲಿಕ್ಕೆ ಇದ್ದು ಪೋಪು ಅಂತ ಅವ್ರ ಮಹಿಮಾ ಹೇಳ್ತಾ ಇರ್ತಾರೆ. ಈ ರೀತಿ ಹೇಳ್ಕೊತ ಹೋಗಿ ಅಂತರ ಮುಂದುವರಿಯೋದು. ಭಗವಂತನ ಅಪಾರ ಮಹಿಮೆ ಹೇಳ್ತಕ್ಕಂಥ ಹರಿಕಥಾಮೃತ ಸಾರದ ವೈವಿಧ್ಯ ಹೆಂಗದ ನೋಡ್ರಿ. ಶ್ರೀಹರಿ ನಿರ್ದೋಷತ್ವ ಸಿದ್ಧ ಮಾಡ್ತಾರೆ. ಒಂದು ಪಾಯಿಂಟು, ಪರಮಾತ್ಮ ನಿರ್ದೋಷಿ, ಯಾವ ದೋಷಗಳು ಇಲ್ಲ ಅನ್ನೋದನ್ನ ಸಿದ್ಧ ಮಾಡ್ತಾರೆ. ಇಲ್ಲಿ ಪ್ರಾಕ್ಟಿಕಲಿ ಸಿದ್ಧ ಮಾಡ್ತಾರೆ ಜಗನ್ನಾಥ ದಾಸರು ಅಂತಾರೆ. ಇಲ್ಲಿ ವಾಸುದೇವಗೆ ಸ್ವಪ್ನ, ಸುಷುಪ್ತಿ, ಪಿಪಾಸೆ, ಕ್ಷುಧೆ, ಭಯ, ಶೋಕ, ಮೋಹ, ಆಯಾಸ, ವಿಸ್ಮೃತಿ, ಮಾತ್ಸರ್ಯ, ಮದ, ಪುಣ್ಯ, ಪಾಪಾದಿ ದೋಷ ವರ್ಜಿತನೆಂದು ಬ್ರಹ್ಮ ಸದಾಶಿವಾದಿ ಸಮಸ್ತ ದಿವಿಜರು ಉಪಾಸನೆಯ ಗೈದು ಎಲ್ಲ ಕಾಲದಲ್ಲಿ ಮುಕ್ತರಾಗಿ ಹೇಳು. ಸರಳ ಅರ್ಥ ಆಗ್ತದೆ ನಿಮಗೆ, ಏನೇನು ತೊಂದರೆ ಇದ್ರ ಸರ ಸಿಂಪಲ್ ಅದ ನೋಡ್ರಿ ಅಂತಾರ ಮಾಡ್ಬಾರ್ದು.
ಪರಮಾತ್ಮ ಇವು ಯಾವೂ ಇಲ್ಲ. ಎಷ್ಟು ಕೊಟ್ಟಾರ? ಒಂದಲ್ಲ ಬಹಳ ಕೊಟ್ಟಾರ. ಮೊದಲೇದು ಸ್ವಪ್ನ. ದೇವರಿಗೆ ಸ್ವಪ್ನ ಬೀಳ್ತಾವ? ಕೃಷ್ಣಗ ರಾಮಗ ಸ್ವಪ್ನ ಬೀಳು ಅಂತೇಳಿ ಉದಾಹರಣೆದಾಗ ಎಲ್ಲೂ ಇಲ್ಲ. ನಮಗ ದಿನಾ ಸ್ವಪ್ನ ಬೀಳ್ತಾವ. ಅವು ಅನಾಹುತ ಸ್ವಪ್ನ ಬೀಳ್ತಾವ. ಒಂದೊಂದು ಹೆಂಗೆ ಇರ್ತಾವ ಗೊತ್ತಿಲ್ಲ, ಏನಾದ್ರು ಗೊತ್ತಿಲ್ಲ. ಊರಿಗೆ ಹೋದಂಗ, ಇಲ್ಲಿ ಹಾದು ಬಿದ್ದಂಗ, ವಿಮಾನದಿಂದ ಬಿದ್ದಂಗ. ಹೌದಿಲ್ಲ? ಸ್ವಪ್ನ. ಹೌದಿಲ್ಲ? ಸ್ವಪ್ನ. ಸುಷುಪ್ತಿ, ಗಾಢ ನಿದ್ರೆ. ದೇವ್ರಿಗೆ ಅದ ನಿದ್ರೆ. ಅಪ್ಪಿತಪ್ಪಿ ದೇವ್ರ ಒಂದು 8 ದಿನ ರಜೆ ಹಾಕಿ ಹೋಗ್ತೀನಿ ಅಂದ್ರೆ ಜಗತ್ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸುಷುಪ್ತಿ. ಪಿಪಾಸೆ, ನೀರಡಿಕೆ. ಕ್ಷುದೆ, ಹಸಿವು. ಭಯ, ಅವನೇ ನಿರ್ಭಯ. ಯಾರು? ಭಗವಂತ. ಭಯ ಬಂದಂಗೆ ಮಾಡ್ಯಾನ, ತೋರ್ಸ್ಯಾನ. ಮೋಹದ ಬರಲಿ ತೆಕ್ಕೊಂಡು ಭಯ ಹುಟ್ಟಿದಂಗೆ ದೇವ್ರಿಗೆ ಆಚನ. ಕೃಷ್ಣ ಸಣ್ಣ ಹುಡುಗಿದ್ದಾಗ ಹೆದರ್ದಂಗೆ ಮಾಡಿದ. ಹೌದಾ? ಅವು ಹೆದರ್ಸಿದ್ದು. ಗುಮ್ಮ ಬಂದ ನೋಡೋ ಅಂತಿದ್ದ. ಅವು ಹೆದರ್ಸಿದ್ದು. ಅವ್ವ ಹೆದರಿಕಿಂದ ಅಂದ, ತೋರಿಸ್ಲಿಕ್ಕಿಂದ ಅರ್ಥ ಗುಮ್. ಶೋಕ ಅಂದ್ರೆ ದುಃಖ. ಇವು ಯಾವೂ ಇಲ್ಲ. ಮೋಹ, ಮೋಹ ಮಾಡ್ದಂಗೆ ನಟನ ಮಾಡ್ಯಾನ. ಇವತ್ತ ಮೋಹಾದಿಗಳು ಅವಾಗಿಲ್ಲ. ಆಯಾಸ, ಆಯಾಸ ಏನದನ್ನ ಇವೆಲ್ಲ ಇದ್ರೆ ಮನುಷ್ಯ ಆಗ್ತಿದ್ದವನು ಕೂಡ. ಇವು ಯಾವ ಅವಾಗಿಲ್ಲ ಅಂತ ಹೇಳಿಕೆ ನಿರ್ದೋಷ. ಒಂದೇ ಶಬ್ದ ಹೇಳ್ಬಿಟ್ರು. ವಿಸ್ಮೃತಿ, ನೆನಪು ಹಾರೋದು. ನಮಗೆ ನೆನಪು ಹಾರ್ತದೆ. ಮಕ್ಕಳನ್ನ ನೆನಪು ಹಾರಿರ್ತೀರಿ ನೀವು ಎಷ್ಟೋ ಸಲ. ದೇವರು ನಮ್ಮ ನೆನಪು ಹಾರಿಬಿಟ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ನಿಸ್ಮೃತಿ ಅಂತ ಅರ್ಥ. ಮಾತ್ಸರ್ಯ, ಪಟ್ಟಿ ಕಿಚ್ಚು. ಯಾರಿಗಿಲ್ಲ? ದೇವರಿಗಿಲ್ಲ ಮಾತ್ಸರ್ಯ. ಮದ ಅಂದ್ರೆ ಸೊಕ್ಕು. ಪುಣ್ಯ ಪಾಪ, ಅವಾಗ ಅವ ಯಾವ ಪುಣ್ಯ ಅಮಗ ಅಂತ ಇವು ಯಾವ ದೋಷ. ಅದಕ್ಕೆ ದೋಷ ವರ್ಜಿತನು ನಿರ್ಣಯ ಮಾಡಿದ್ರು ದಾಸರ. ಎಲ್ಲ ಶಬ್ದ ಕೊಟ್ಟು ಇಂಥವು ಭಾಳವ ಜೀವರಿಗೆ. ಅವು ಯಾವಾಗ ಇಲ್ಲ. ಅದಕ್ಕೆ ಅವನ ಹೆಸರೇನು? ನಿರ್ದೋಷಿ. ಪರಮಾತ್ಮ ಅಂತ ಒಂದೇ ಶಬ್ದ ನೋಡಿ. ಇದು 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 ಭಾಷ್ಯದ ಮಾತು. ನಿಮ್ಗೆ ಗೊತ್ತದ. ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ ದೋಷ ವರ್ಜಿತಂ. ದೋಷ ವರ್ಜಿತ ಬಂತಿಲ್ಲಿ. ಹೆಂಗೆ ಸುಧಾಕರ ಶಬ್ದ ತಂತ್ರ ದಾಸರ ಯಾರು? ದೋಷ ವರ್ಜಿತ ಪರಮಾತ್ಮ ಎಂದು ಈ ರೀತಿಯಾಗಿ ಯಾರು ಉಪಾಸನ ಮಾಡ್ತಾರ? ಬ್ರಹ್ಮ ಸದಾಶಿವಾದಿ ಸಮಸ್ತ ದಿವಿಜರು. ಅದ್ರಾಗ ಪಪ್ಪು ಅವರು ಧೂಳಿಕಡಾಚಾರ ಅಂತ ಹೇಳಿಲ್ಲ. ಹೌದಾ? ಬ್ರಹ್ಮ ಶಿವಾದಿ ದೇವತೆಗಳು ಹಿಂಗೆ ಉಪಾಸನ ಮಾಡ್ತಾರೆ. ನಮ್ಮ ಉಪಾಸನ ಬರ್ತದೆ, ಕಡಿಮೆ ಆಗ್ತದೆ. ಮತ್ತು ನಮ್ಮಲ್ಲಿ ನಮ್ಮ ಶಾಶ್ವತ ಉಳಿಯಂಗಿಲ್ಲ. ನೆನಪು ಮಾಡ್ತೀವಿ, ಮಲ್ಕೊಂಡ್ಬಿಟ್ಟಿರ್ತೀವಿ. ಆವಾಗ ಆಗೋದಲ್ಲ. ಬ್ರಹ್ಮದೇವರು ರುದ್ರದೇವರು ಹಿಂಗೇ ಉಪಾಸನ ಯಾವಾಗಲೂ ಮಾಡ್ತಿರ್ತಾರಂತ. ಒಟ್ಟರು ತೊಗೊಂಬಿಟ್ರು ಬ್ರಹ್ಮ ಶಿವ ಶಬ್ದಾಗ. ಸಮಸ್ತ ದಿವಿಜರು ಎಲ್ಲ ದೇವತೆಗಳು ಉಪಾಸನೆಯ ಮಾಡಿ ಏನಾಗ್ತದೆ ಗೊತ್ತಾ? ಮುಕ್ತರಾಗಿಹರು. ಈ ಬ್ರಹ್ಮ ಕಲ್ಪಾಂತಕ್ಕೆ ಏನಾಗ್ತಾರ? ಮೋಕ್ಷವಂತಾರ. ಯಾಕೆ ಹಿಂಗೆ ಉಪಾಸನ ಮಾಡಿದ್ರೆ? ನಾವು ಹಿಂಗೆ ಉಪಾಸನ ಮಾಡ್ತೀವಿ ಅಂದ್ರೆ ಹಿಂಗೆ ಉಪಾಸನ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಅವಕಾಶ ಮಾಡ್ತೀವಿ. ಪುನಃ ಮತ್ತೆ ಹುಟ್ಟು ನಾವು ಹಿಂಗೆ ಉಪಾಸನ ಮಾಡಿಕೋತ ಹೋಗ್ಬೇಕು. ಒಂದು ಅವಸ್ಥಾ ಬರ್ತದೆ ನಮಗೆ. ಆವಾಗ ನಾವೇನಾಗಬಹುದು? ಮುಕ್ತರಾಗಬಹುದು ಅಂತ ಹೇಳ್ತಾರೆ. ಇಷ್ಟು ಭಗವಂತನ ಮಹಿಮೆಯನ್ನು ಹೇಳ್ಕೊತ ಅಂತರ ಮುಂದಿರೋ ಪ್ರವಾಹತಃ ನಿತ್ಯವಾದ ಕಾಲಪ್ರಭೇದ. ಮುಂದೆ 5-6 ಶ್ಲೋಕದಾಗ ಇದನ್ನ ಹೇಳ್ಕೊತ ಹೋಗ್ತಾರೆ. 5-6 ಒಳಗೆ ತಲೆ ಕೆಡಿಸೋದು ಬೇಡ ಐತಿ. ಯಾಕಂದ್ರೆ ಭಗವಂತನ ಮಹಿಮಾ ಅನ್ನೋದ ಹರಿಕಥಾಂಬರದ ಪ್ರತಿಯೊಂದು ಶಬ್ದ, ಪ್ರತಿ ಅಕ್ಷರ ಭಗವಂತನ ಮಹಿಮಾನನ. ಬೇರೆ ಏನಿಲ್ಲ ಇಲ್ಲ. ಅದಕ್ಕೆ ಅಣುಸುಧಾ ಅಂತ ಹೇಳ್ತಾರೆ. ಸುಧಾ ಇತ್ತಲ್ಲ, ಸುಧಾ ಗ್ರಂಥ, ಅದಕ್ಕೆ ಹೇಳ್ತಾ ದೊಡ್ಡವರು ನೋಡ್ರಿ. ರಾಯರಂತ ಮರ್ಷಂ ಮರ್ಷಂ ಪುನಃ ಪುನಃ. ರಾಯರ ಮಾತು ಪರಿಮಳದೊಳಗೆ ಮರ್ಷಂ ಮರ್ಷಂ ಅಂತಾರ ಮಹಾನುಭಾವ. ನೀ ಹೆಚ್ಚು ಓದು. ಸುಧಾದ ಒಂದೊಂದು ಅಕ್ಷರದೊಳಗೆ ಭಗವಂತನ ಅನಂತ ರೂಪಗಳವಂತ. ಒಂದು ಶಬ್ದ ಅಲ್ಲ, ಅಕ್ಷರ. ನಮಗೆ ಕಾಣ್ಲಿಕ್ಕಿಲ್ಲ, ದೇವತೆ ಕಾಣ್ತದ. ಹಂಗೆ ನಿತ್ಯ ಹೊಸ ಕಾಣ್ತವ್ರಿಗೆ. ಅದಕ್ಕೆ ಅಷ್ಟು ಮಂದಿ ವ್ಯಾಖ್ಯಾನ ಬರೋದು. ಅದಕ್ಕೆ ಇಷ್ಟು ಮಂದಿ ವ್ಯಾಖ್ಯಾನ ಬರೀಬೇಕಾದ ಏನು ಕಂಡಿರ್ಬೇಕು ಅವ್ರಿಗೆ? ವಿಷ್ಣು ತೀರ್ಥರಂತಾರ, ಏನು ಹೇಳಿ ನಾನು ಅಂತಾರ. ಅದು ತೆಗೆದ್ರೆ ಭಗವಂತ ರೂಪ ಕಾಣಲಿ ಹೇಳ್ಬಿಡ್ತಂತವ್ರಿಗೇನೋ. ಅವ್ರ ಅನುಭವ ಆಯಿತು. ಸತ್ಯ ಸಾಂಗ್ಲಿ ಸತ್ಯ ವೃತ್ತರು ರಾಣಿ ಮಂದಿ ವಿದ್ಯಾಧಿ ಸ್ವಾಮಿಗಳು ಅವ್ರು ಸುಧಾ ಹಿಡ್ಕೊಂಡು ಹಳ್ಳಿಗೆ ಹಚ್ಬಿಡ್ತಾರೆ ಕುತ್ಕೊಂಡು. ಅವ್ರು ಏನಪ್ಪ ಮಹಿಮಾ ನಿಂದು ಅಂತ ತಿಳ್ಕೊಂಡು ಹೇಳಿ ನಮಗೆ ಶಬ್ದ ಸಮಾತ್ಯ ಕಾಣ್ತಿರೋದಿಲ್ಲ. ಅದನ್ನ ಹೇಳ್ತಾರೆ ನೋಡಿ ಇಲ್ಲಿ. ಇಲ್ಲಿದೆ ಬರೀ ಕಾಲ ಮಹಿಮಾ. ಕಾಲ ಅಂದ್ರೆ ಟೈಮ್. ಹೌದಾ? ಇಲ್ಲಿ ಹೆಂಗೆ ಹೇಳ್ತಾರೆ. ಕಾಲ ಪರಮ ಸೂಕ್ಷ್ಮ ಕ್ಷಣವೆಂದು ತ್ರುಟಿ ಕರೆಸುವುದು. 50 ತ್ರುಟಿ ಲವ, 2 ಲವ ನಿಮಿಷ ಅಲ್ಲ ಮತ್ತದು ನಿಮೇಷಗಳೆಂಟು ಮಾತ್ರೆ ಯುಗ ಗುರು ದಶ ಪ್ರಾಣವು ಪಳವು 12 ಬಾಣವು ಗಳಿಗೆ 30 ಇರುಳು ಹಗಲು 60 ಘಟಿಗಳು ಅಹೋರಾತ್ರಿಗಳು.
ಅರ್ಥ ಆತನ ದಿವಸದ ಟೈಮೆಲ್ಲ ಹೇಳಿದಾಗ ಬಹುಶಃ ಈ ಟೈಮ್ 1 2 ನಾವೇಂಟು ಲೆಕ್ಕ ಆಗ್ತೀವಿ ಈಗ ಯಾವಾಗ ಬಂದು ಗೊತ್ತ ನಮಗಿದು ವಾಸ್ಕೋಡಿ ಬಂದಲ್ಲ ಈಸ್ಟ್ ಇಂಡಿಯಾ ಕಂಪನಿ ಆವಾಗಿನ ಟೈಮ್ ಶುರುವಾತ ನಮ್ಮಲ್ಲಿ ಅಲ್ಲಿ ತನಕ ಈ ಟೈಮ್ ಇತ್ತು ಈ ಹೇಳಿ ಟೈಮ್ ಇತ್ತು ಇಲ್ಲಿ ತನಕ ಈಗ ಎಲ್ಲಾರದನ್ನೇ ಮಾತಾಡಿ 2 ಗಂಟೆ 3 ಗಂಟೆ ಹಿಂಗೆ ಮಾತಾಡ್ತೀವಿ ಈಗ ಅಲ್ಲಿನ ಟೈಮ್ ಈ ಫಳ ಗಳಿ ಇತ್ತು ನಮ್ಮಲ್ಲಿ ಆಗಿನ ಕಾಲಕ್ಕೆ ಪಂಗತಂಗ ಹಾಕಿರ್ತಾರೆ ನೋಡ್ರಿ ನೀವು ಅಲ್ಲಿನ ಟೈಮ್ ಗೊತ್ತಿಲ್ಲ ಈ ಸಂಡೇ ಮಂಡೇ ಶುರುವುದು ಅವಾಗನ ಇವು ವಾರ ಇದ್ದು ನಮ್ಮಲ್ಲಿ ವಾರ ನಮ್ಮ ಸಂಸ್ಕೃತ ನಮ್ಮಲ್ಲಿ ವಾರ ಹಳೆ ಕಾಲದಾಗ ಯಾವ ಅದಕ್ಕೆ ಸರಿಯಾಗಿ ಅವರು ಹೊಂದಿಸ್ಕೊಂಡ್ರು ಹೆಂಗದ ನೋಡ್ರಿ ಇಲ್ಲಿಯೂ ವಾರ ಅಷ್ಟೇ ಅವ ಅಲ್ಲಿಯೂ ವಾರ ಅಷ್ಟೇ ಅವ ಎಲ್ಲ ಕಡೆ ದೇಶದ ತುಂಬನ ಇರೋ 8 ವಾರದಾಗ 8 ವಾರ ಏನು ಬರ್ತಾವೆ ಇಲ್ಲ ಬರೋದೇನಿಲ್ಲ ಹಂಗ ಅದಕ್ಕೆ ಹೆಸರು ನಮ್ಮಲ್ಲಿ ಬೇರೆ ಅವ ಅವರಲ್ಲಿ ಬೇರೆ ಅವ್ರು ಸಂಡೇ ಮಂಡೇ ಅವ್ರು ಅಂತಾರ ನಾವು ಇದು ಚಂದ್ರವಾರ ಇಂದ್ರವಾರ ನಾವು ಹಿಂಗೆ ಅನ್ಕೊತೀವಿ ಕಾರಣ ಶಬ್ದ ಬೇರೆ ಬಂದಾವ ಹಿಂಗೆ ಇಲ್ಲಿ ಕಾಲ ಹೇಳ್ಕೊಂಡು ಹೋಗ್ತಾರ ಒಂದೊಂದು ಬಹಳ ಮಹತ್ವ ನೋಡ್ರಿ ಹೆಂಗ ಇಲ್ಲಿ ಮೊದಲೇದು ಪರಮ ಸೂಕ್ಷ್ಮ ಅಂತಾರ ಅತೀ ಸೂಕ್ಷ್ಮ ಆಗಿರ್ತಕ್ಕಂಥ ಅದು ಅವಶ್ಯಕತೆ ಆಗುತ್ತೆ ನಿಮಗೆ ಅದು ಕ್ಷಣ ಒಂದು ಕ್ಷಣ ಅಂಚದಕ್ಕೆ ಕ್ಷಣ ಒಂದು ಕ್ಷಣ ಬಹುಶಃ 1 ಸೆಕೆಂಡ್ಗಿಂತ ಕಮ್ಮಿ ಮತ್ತು ಇಂಗ್ಲಿಷ್ ಟೈಮ್ನಾಗ ಕಡಿ ಟೈಮ್ ಯಾವುದು ಸೆಕೆಂಡ್ಗಿಂತ ಕೆಳಗೆ ಏನಾದ್ರು ಮತ್ತೆ ಸೆಕೆಂಡ್ ಹೋಗಿ ಏನಾಗ್ತದೆ ಮುಂದೆ ಮಿನಿಟ್ ಹೋಗಿ ಅವರ್ ಹೋಗಿ ಹಗಲು ರಾತ್ರಿ ಆಗ್ತದೆ ಹಿಂಗಾಗಿ ಇಲ್ಲಿ ಹೆಂಗಾಗ್ತದೆ ನೋಡ್ಕೊಡ್ರಿ ಇದು ಸ್ವಲ್ಪ ತಲೆ ಕೆಡಿಸೋ ವಾರಿದು ಇನ್ಯಾರು ಮಾತಾಡಂಗಿಲ್ಲ ಹೆಂಗೆ ಆಗ್ತದೆ ಇಲ್ಲಿ ಪರಮ ಸೂಕ್ಷ್ಮವಾದ ಕಾಲಕ್ಕೆ ಕ್ಷಣ ಅಂತ ಹೆಸರು ಅತೀ ಸೂಕ್ಷ್ಮ ಕ್ಷಣ ಮುಂದೆ ಹೇಳ್ತಾರ 5 ಕ್ಷಣಕ್ಕೆ ಒಂದು ತ್ರುಟಿ ಅನ್ನೊಂದು ಶಬ್ದ ಅದು ಹೌದಾ ತ್ರುಟಿ ಅಂದ್ರೆ 5 ಕ್ಷಣಕ್ಕೆ ಇಂಗ್ಲೀಷ್ನಾಗ ಹೇಳಿ ಬರೋದು ಎಷ್ಟು ಅನ್ನೋದನ್ನ 1 ಮಿನಿಟ್ 2 ಮಿನಿಟ್ ಹೇಳಿ ಬರಂಗಿಲ್ಲ ಅದು ತ್ರುಟಿ ಅಲ್ಲಿ ಈ ಶಬ್ದ ಎಲ್ಲಿ ಬರ್ತದೆ ಗೊತ್ತೇ ನಿಮಗೆ ಗೋಪಿಗೀತ ಬರ್ತದೆ ಗೋಪಿಗೀತೆ ಯಾರು ಓದಿರಿ ನೋಡ್ರಿ ನೆನಪು ಮಾಡ್ಕೊಡ್ರಿ ತ್ರುಟಿ ಯುಗ ಆಯತೆ ತ್ವಾಮ ಪಶ್ಯತಾಮ ಯಾರಂತಾರ ಗೋಪಿಕಾಸ್ತ್ರೀ ಅವಾಗ ತ್ರುಟಿ ಇತ್ತು ಅವ್ರ ಕಾಲಕ್ಕೆ ಅವ್ರ ನಿಮಿಷ ಅಂದಿಲ್ಲ ಅವರು ಏನಂದ್ರ ತ್ರುಟಿ ಹಿಂಗಂದ್ರೆ ಏನು ತ್ರುಟಿ ಯುಗ ಆಯತೆ ತ್ವಾಮ ಪಶ್ಯತಾಮ ಅಂತಂದ್ರೆ ಸ್ವಾಮಿ ಅಂತಾರ ಗೋಪಿಕಾಸ್ತ್ರೀ ನಿನ್ನ ನೋಡ್ದೆ ನೀ ಕಾಣದೆ ಒಂದು ತ್ರುಟಿ ನಮಗೆ ಯುಗ ಆದಂಗೆ ಆಗ್ತದೆ ಅಂತಾರ ಅವ್ರು ಅಷ್ಟು ನಮಗೆ ವಿರಹ ಆಗ್ತಂತ ಅದು ತ್ರುಟಿ ಶಬ್ದ ಉದಾಹರಣೆ 5 ಕ್ಷಣ ಅಂದ್ರೆ ಒಂದು ತ್ರುಟಿ ಹೆಂಗೆ 60 ಸೆಕೆಂಡ್ ಅಂದ್ರೆ 1 ನಿಮಿಷ ಹಂಗ 5 ತ್ರುಟಿ ಅಂದ್ರೆ 5 ಕ್ಷಣ ಅಂದ್ರೆ ಒಂದು ತ್ರುಟಿ 50 ತ್ರುಟಿ ಒಂದು ಲವ ಅಲ್ಲಿ ನೀವು ಕೇಳಿ ಶಬ್ದ ನೀವು ಲವ ಮಾತ್ರ ಹೌದು ಲೇಷ ಅಂತ ಅರ್ಥ 2 ಲವ ಅಂದ್ರೆ 1 ನಿಮಿಷ ಅಲ್ಲ ಮತ್ತೆ ನಿಮಿಷ ಇಷ್ಟಕ್ಕೆ ನಿಮಿಷ ಅಂತ ಅದಕ್ಕೆ ಇಂಗ್ಲೀಷ್ನಾಗ ಕನ್ನಡ ನಾವು ನಿಮಿಷ ಅಂತೇವೆ ನಾವು ಮಿನಿಟಿಗೆ ನಿಮಿಷ ಅಂತೇವೆ ನಾವು ಇಲ್ಲಿ ಹಂಗೆಲ್ಲ ಬೇರೆ ನಿಮಿಷ 8 ನಿಮಿಷ ಅಂದ್ರೆ 1 ಮಾತ್ರೆ ಆವಾಗ ಇಂಥವು 2 ಮಾತ್ರೆ ಅಂದ್ರೆ 1 ಗುರು ಟೈಮ್ ಪ್ರಭೇದ ಇವೆಲ್ಲ ಇಂಗ್ಲೀಷ್ನಾಗ 3 ಅವ ಸೆಕೆಂಡು ಮಿನಿಟು ತಾಸು ಇಲ್ಲಿ ಎಷ್ಟು ನೋಡ್ರಿ ನಾವು ಸಂಸ್ಕೃತಾಗ ಎಷ್ಟು ನೋಡ್ರಿ ಹೌದಾ 2 ಮಾತ್ರೆ ಅಂದ್ರೆ 1 ಗುರು 10 ಗುರು ಅಂದ್ರೆ 1 ಪ್ರಾಣ 6 ಪ್ರಾಣ ಅಂದ್ರೆ 1 ಫಳ 60 ಫಳ ಅಂದ್ರೆ 1 ಘಟಿಕ 3 ಅಂತಿರಲ್ಲ ಹಂಗ ಮುಂದ್ ನೋಡ್ರಿ ಅಲ್ಲಿ ಅಂತಾರ 12 ಬಾಣವು ಅಂತಾರ ಮುಂದ್ ಬರೆಯೋದು ಹೌದಾ 12 ಬಾಣವು ಗಳಿಗೆ ತ್ರಿವಿಂಶತಿ ಇರಳು 12 ಬಾಣ ಅಂದ್ರೆ ಗೊತ್ತಾಗ್ತದೆ ನಿಮಗೆ ಗೊತ್ತಾಗೋದು ಲಗುನ 12 ಸಂಖ್ಯಾ ಸೂಚಕ ಆಗಿರ್ತಕ್ಕಂಥದ್ದು ಅದು 12 ಲೆಕ್ಕ ಆಗುತ್ತೆ 12 ಬಾಣ ಅಂದ್ರೆ 60 ಫಳ ಈಗ 12 ಬಾಣ ಇಸಿಕೊಟ್ಟು ಏನಾದಂಗ ಅಂತ ಹೇಳ್ರಿ ಹೌದು ಹೇಳ್ರಿ 12 ಬಾಣ ಅಂದ್ರೆ ಎಷ್ಟು ಆದಂಗ ಆತು ಕರೆಕ್ಟ್ 60 ಗಳಿಗೆ ಅದು 60 ಫಲಗಳಾವು ಈ 12 ಬಾಣಕ್ಕೆ 60 ಹೆಂಗೆ ತೆಗಿಬೇಕು ಅದನ್ನ ಅಲ್ಲ 12 ಬಾಣ ಅಂತಾನ 12 ಬಾಣಕ್ಕೆ 60 ಅಂತ ಹೆಂಗೆ ಅರ್ಥ ಆಗ್ತದೆ 12 ಇಂಟು ತಡ್ರಿ ಅವ್ರು ಹೇಗೆ ಯಾರು ಹೇಳಿದ್ರಲ್ಲಿ ಇಲ್ಲಿ 5 ಏನದು ಅಲ್ಲ ಅಷ್ಟೇ ಹೇಳ್ರಿ ನೀವು ಈಗ 12 ಬಾಣಕ್ಕೆ 60 ಕರೆಕ್ಟ್ ವಿಷಯ ಕರೆಕ್ಟ್ 12 ಬಾಣಕ್ಕೆ 60 ಅಂತ ಹೆಂಗೆ ಅರ್ಥ ಆಗ್ತದ 5 ಭಾಗ ಅಲ್ಲ ಗುಣಾಕಾರ ಮಾಡ್ತೀವಿ 12 ಗುಂಡ್ಲೆ 5 ಏನವು ಆ ತುಟಿ ಅಲ್ಲ ತುಟಿನ ಚೆಲ ಹೇಳೇ ಇಲ್ಲ ಅವರಲ್ಲಿ
ಅಲ್ಲ, ಅದು ಅಲ್ಲ. ನೋಡಿ ಇಲ್ಲಿ ಹಂಗ ಅರ್ಥ ತಿಳ್ಕೊಟ್ಟಂಗ ಅದಕ್ಕೆ ಇಲ್ಲಿ ಬಾಣ ಶಬ್ದ 12 ಬಾಣ 12 ಗುಂಡ್ಲೆ 5 ಅಂದ್ರೆ 60 ಹಂಗಾರೆ ಬಾಣ ಶಬ್ದಕ್ಕೆ ಅರ್ಥ ಏನಾಗಬೇಕಾತು 12 ಮತ್ತೆ ಹೇಳಿಬಿಟ್ಟಿವಿ 12 ಬಾಣ ಬಾಣಕ್ಕೆ ಏನಾಗತ್ತ ಬಾಣಕ್ಕೆ 5 ಅಂತ ಹೆಂಗ ಅರ್ಥ ಆಗ್ತದೆ ಅಲ್ಲಿ ವಿಶೇಷ ಹೇಳ್ತಾನೆ. ಕಾಮ ಇದ್ದಾನಲ್ಲ ಬಾಣ ಹೊಡಿತಾನ, ಎಷ್ಟು ಬಾಣ ಅವನ ಹತ್ರ ಬಾಣ ಕಾಮ ಬಾಣ ಹೊಡಿತಾನ, ಕಾಮ ಹುಟ್ಟಿಸ್ತಾನ, ಪಂಚಬಾಣ ಅಂತ ಹೆಸರು ಅವಾಗ ಅವನ ಹತ್ರ ಇರೋ 5 ಬಾಣ 5 ಬಾಣ ಬಿಟ್ಟಂದ್ರೆ ಮನುಷ್ಯ ನಿಕ್ಕಕ್ಕೆ ಬಿದ್ದ ಬಿಡ್ತಾನ, ಕಾಮಕೋಶ ಆಗಿ ಬಿಡ್ತಾನ. ಅದಕ್ಕೆ ಆ ಬಾಣ ಅಂದ್ರೆ 5 ಅಂತ ಅರ್ಥ. 5 ಬಾಣ ಅಲ್ಲಿ ಹೋಗ್ತಾರ ಅವನು, ಅದು ಲೆಕ್ಕ ತಗೊಂಡ್ರು ದಾಸ 12 ಬಾಣ. ಕಲ್ಪನಾ ಬರ್ತಾ ನಿಮಗೆ ಹೆಂಗ್ ಲೆಕ್ಕ ತೆಗಿತಾರ 12 ಬಾಣ ಶಬ್ದ 12 ಇಲ್ಲಿ 60 ಅಂತ ಹೇಳ್ಬೇಕಾದ್ರೆ 12 ಬಾಣ ಅಂದ್ಬಿಟ್ಟು. ಹೌದಾ? ಈಗ ಅರ್ಥ ಆತ. ಕಾಮನ ಹತ್ರ 5 ಬಾಣಗಳು ಅರ್ಥ ನೋಡ್ರಿ 12 ಬಾಣಗಳು ಸಂಖ್ಯಾ ಸೂಚಕ ಅದು ಅಂತ ಅರ್ಥ. ನಿನ್ನೆ ಬಂದದ, ನಿನ್ನ ತೋರಿಸಿ ನಿಮ್ಮ ನಾನು ಪಿತೃಗಳು ಬಂದ ನಿನ್ನೆ ಹೇಳೋವತ್ತ ಹೇಳಿ ನಿಮ್ಮ ನಾನು ಅಲ್ಲಿ ಟೈಮ್ ಹೇಳೋವತ್ತ ಹೇಳ ಪಿತೃ ಶಬ್ದ. ಪಿತೃ ಶಬ್ದಕ್ಕ ಪಿತೃ ಕಾರ್ಯ ಮಾಡ್ತೀರಿ ನೀವು. ಎಷ್ಟು ಮಂದಿ ತಗೋತೀರಿ? ಕರೆಕ್ಟ್. ಯಾರ್ಯಾರು? ಪಿತೃ, ಪಿತಾಮಹ, ಪ್ರಪಿತಾಮಹ, ಇಷ್ಟ 3 ಅಂತ ತಗೋತೀರಿ. ಅವ್ರ ಮುಂದೆ ತೋಳೋದಲ್ಲ. ಹೌದಲ್ಲ? 3 ಅಂತ ಹೇಳಿ ಪಿತೃ ಶಬ್ದ ಹಾಕ್ಯಾರ ನೀವು. ಅಲ್ಲಿ ಪಿತೃ ಕಾಲ ತಗೊಂಡ್ರೆ 3 ಕಾಲ ಅಂತ ಅರ್ಥ. ಆ ಸೂಚಕ ಸಂಖ್ಯಾ ಸೂಚಕ ಅಂತ ಅರ್ಥ. ಹಂಗಿದ್ದಂಗೆ ಮನ್ಮಥನ ಬಾಣ ಕುಸುಮ ಬಾಣವನು 5 ಬಾಣ ಅವನ ಹತ್ರ 12 60 ಅಂತ ಅರ್ಥ. ಅಂದ್ರೆ 60 ಫಲ ಅಂದ್ರೆ 1 ಗಳಿಗೆ ಹೇಳ್ಬೇಕಾಗ್ತದೆ. ತ್ರಿವಿಂಶತಿ ಇರಳು 30 ಗಳಿಗೆ 1 ರಾತ್ರಿ, 30 ಗಳಿಗೆ 1 ಹಗಲು, ದಿನಕ್ಕೆ ಒಟ್ಟು ಗಳಿಗೆ ಅದು ಹಂಗಾರ 60 ಗಳಿಗೆ. ಹಿಂಗೆ ಲೆಕ್ಕ ತೆಗಿತಾರೆ ನಮ್ಮಲ್ಲಿ. ಈಗೂ ಹಂಗೆ ತೆಗಿತಾರ. ಮತ್ತೆ ಮುಹೂರ್ತ ತೆಗೋ ಮುಂದೆ ಗಳಿಗೆ ಮೇಲೆ ತೆಗಿತಾರೆ. ಯಾವಾಗಿತ್ತು ಪಂಚಾಂಗ ಕರ್ತೊಳಗೆ ಮುಂದೆ ಅವ್ರು ಆ ಜ್ಯೋತಿಷಗಳು ಅರ್ಥ ಮಾಡ್ಕೊಂಡಿರ್ತಾವ. ಗಳಿಗೆ ಫಲ ಹಾಕೇ ಬಿಟ್ಟಿರ್ತಾರ. ಹೌದಾ? ಅದ್ರ ಮೇಲೆ ಏಕಾಶಿ ಹರಿವಾತ್ರ ಬರೋ ಮತ್ತ ಅವನ್ನೆಲ್ಲ ಇಂಗ್ಲೀಷ್ನಾಗ ಹೇಳಿ ಅವ್ನು ಇಂಗ್ಲೀಷ್ನಾಗ ಹೇಳಿ ಬರಂಗಿಲ್ಲ. ಹೌದಲ್ಲ? ಹಂಗೆ ಇವ್ರು ಇಂಗ್ಲೀಷ್ನಾಗ ಭಾಷಾಂತರ ಮಾಡ್ತಾರೆ. ಬೇಕಾರೆ ರಾತ್ರಿ 8 ಹರಿವಾಸರ ಅಂತ ಹಾಕಿರ್ತಾರ. ಮುಂದೆ ಓದ್ಲಿಕ್ಕೆ ಗಳಿಗೆ ಫಲ ಅರ್ಥ ಆ ರೀತಿ ಅಹೋರಾತ್ರಿ ಯಾಕೆ ಹೇಳ್ಬೇಕಾಯ್ತು? ವಿಷ್ಣು ಅಂತಾರ ಇತಿ ವಿಷ್ಣು ರಹಸ್ಯ. ಇದೆಲ್ಲ ಎಲ್ಲಿ ಕಾಲ ಮಹಿಮಾ, ಇದು ವಿಷ್ಣು ರಹಸ್ಯ ಮಾತು. ಇದನ್ನ ಯಾಕೆ ಹೇಳ್ಬೇಕಾಯ್ತು ಅವರು? ಈ ಕಾಲ ಇದಕ್ಕೆ ನಿಯಾಮಕ ಯಾರು? ಭಗವಂತ. ಲಕ್ಷ ಹಾಕೊಡ್ರಿ, ನಿಮ್ಗೆ ಯಾರು ಓದಿರಿ ಅವ್ರಿಗೆ ಗೊತ್ತದ. ಅವ್ರ ಜಗನ್ನಾಥಾಸ ಇನ್ನೊಂದು ಕೀರ್ತವ ಕಾಲಾಂತರ್ಗತ ಕಾಲನಾಮಕ ತವ ದಾಸೋಹಂ. ಹೌದಾ? ಕಾಲಾಂತರ್ಗತ ಕಾಲ ನಿಯಾಮಕ ಕಾಲ ವಾಚಕ ವಿಷ್ಣು ಸಹಸ್ರನಾಮ. ಕಾಲಯತಾಮಹಂ. ಕಾಲ ಅಂದ್ರೆ ಅವನೇ ಅಂತ ಅರ್ಥ. ಈ ಕಾಲ ನಿಯಮನ ಮಾಡೋನು ಅವನ, ಪರಮಾತ್ಮ ಕಾಲ ನಿಯಮ ಮಾಡೋದಂತ. ಆ ಗಳಿಗೆ ಪದ ಕುತ್ಕೊಂಡು ಆ ನಿಯಮ ಕಂಟ್ರೋಲ್ ಮಾಡ್ತಾನ. ಬದ್ಧ ಮಾಡ್ಲಿಕ್ಕೆ ಯಾರಿಗೂ ಆಗ್ಲಿಕ್ಕೆ ಸಾಧ್ಯ ತಿಳ್ಕೊಂಡು ಇದು ಭಗವಂತನ ಮಹಿಮೆ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಮುಂದೆ ಕಾಲಪ್ರಭೇದ ಅದನ್ನ ಇನ್ನು ಹೇಳ್ಕೋ ವಿಸ್ತಾರವಾಗಿ ಹೇಳಿದ ದಾಸರಾಯರು. ಯಾಕೆ ಹೇಳ್ತಾರೋ ಗೊತ್ತಾಗೋದಿಲ್ಲ. ಇದನ್ನು ಹೇಳೋ ಅವಶ್ಯಕತೆ ದಾಸರಿಗೆ ನೋಡ್ರಿ, ಮುಂದೆ ಗೊತ್ತಾಗ್ತದೆ. ಹೇಳ್ತಾನೆ ಅಲ್ಲಿ ಅಂತಾರ. ಎಲ್ಲಿ ತನಕ ನಿಲ್ಲಿಸಿದ್ರಿ ಈಗ ಕಾಲವನ್ನ? 1 ಡೇ. ವೆರಿ ಗುಡ್. ಹಗಲು ರಾತ್ರಿ ಗೊತ್ತಿಲ್ಲ. ಹಗಲು ರಾತ್ರಿ ಮುಂದೆ ಬರ್ತ ನೋಡಿ. ಈ ದಿವರಾತ್ರಿಗಳೆರಡು ಒಂತೈ ಕಂಟಿನ್ಯೂ ಹೆಂಗೆ ಮಾಡ್ತಾರೆ. ಹರಿಕಥಾಮೃತ ಕಂಟಿನ್ಯೂಷನ್ ಹೆಂಗದ ನೋಡ್ರಿ. ದಾಸರ ಲೆಕ್ಕ ತಪ್ತಾರನೇ ಇಲ್ಲ. ಇದು ಹರಿಕಥಾಮೃತ ಅಧ್ಯಯನ ಹಿಂಗೆ ಸೂಕ್ಷ್ಮ ಅಧ್ಯಯನ. ಎಲ್ಲೂ ಬಿಸಿಗೊಡ್ದಂಗೆ ಇಷ್ಟು ಮಾಡಿ ಮತ್ತೆ ಹೇಳ್ತಾರ ನಾ ಬರ್ದವಲ್ಲ ಅಂತಾರ. ನಾ ಏನು ಗೊತ್ತಿಲ್ಲ, ದಡ್ಡಿದ್ದೆ ನಾನು, ಹೆಂಗಾರ ಮಾಡಿ ನೀವು ತಿಳ್ಕೊಡ್ರಿಪ್ಪ ಶಾಣೆದಾಗತ್ತೆ ನಿಮಗಂತಾರ ಮಹಾರಾಜ. ಈ ದಿವರಾತ್ರಿಗಳು 2, 15 ಪಕ್ಷಗಳೆರಡು, ಮಾಸಗಳಾದವು ಮಾಸದ್ವಯವೇ, ಋತುತ್ರಯಗಳು ಅಯನ. ಎಲ್ಲ ಗೊತ್ತಾಗ್ತದೆ ನಿಮಗೆಲ್ಲ. ಇಲ್ಲಿ ದಿನ ಸಂಧ್ಯಾ ಮಾಡ್ತೀರಿ ನೀವೆಲ್ಲರೂ. 5 ಅವು ಅಯನದ್ವಯಾಬ್ದ ಕೃತಾದಿ ಯುಗಗಳು, ದೇವಮಾನದಿ 12 ಸಹಸ್ರ ವರ್ಷಗಳು. ಅಹವದನು ಪೇಳುವೆನು, ಅಹವು ಅದನ್ನು ಪೇಳುವೆನು. ಇಷ್ಟವ ಮುಂದೆ ಹೇಳ್ತೀನಿ, ಮುಂದಿನ ಪದ್ಯ ಹೇಳ್ತಿದ್ದಾರೆ. ಇಲ್ಲಿ ಏನು ಯಾರದಿಲ್ಲ ಕೊಡಿ. ಇಲ್ಲಿ ಇದು ಕಾಲಪ್ರಭೆ ಹೇಳ್ಕೊತ ಹೋಗ್ತಾರೆ ಒಂದೊಂದಾಗಿ. ಈ ಕಾಲ ಎಷ್ಟು, ಅದರ ಮಹಿಮಾ ಎಷ್ಟು ಅನ್ನೋದನ್ನ ಯಾವ ಪಕ್ಷ ಅಯನ ಇಲ್ಲಿ ನೋಡ್ಕೊಡ್ರಿ. ದಿವ ಅಂದ್ರೆ ಹಗಲು, ರಾತ್ರಿ ಅಂದ್ರೆ ರಾತ್ರಿ ಆಗ್ತದೆ. 1 ಹಗಲು 1 ರಾತ್ರಿ ಎಷ್ಟಾಗ್ತದಕ್ಕೆ? 1 ದಿವಸ, 1 ಡೇ. ಹೌದಾ? 1 ರಾತ್ರಿ 1 ಹಗಲಿಗೆ ಆಗ್ತದೆ. 15 ದಿನ ಅಂದ್ರೆ ಪಕ್ಷ ಬಂದು ನೋಡ್ರ. 15 ಪಕ್ಷ ಆಗ್ತದೆ. ಮತ್ತೆ ಯಾವ ಪಕ್ಷ? ಕೃಷ್ಣ ಪಕ್ಷ, ಶುಕ್ಲ ಪಕ್ಷ. 2 ಪಕ್ಷಕ್ಕೆ 1 ತಿಂಗಳ ಬಂದು ಪದ್ಯ ಬಂದು ನೋಡಿ. ಪಾಶಗಳು 1 ಮಾಸ 15 ದಿನ. 1 ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಇಂಥವು 2 ತಿಂಗಳು ಹೋದ್ರೆ 1 ಋತು. 3 ಋತು ಅಂದ್ರೆ 1 ಅಯನ. 2 ಅಯನ ಅಂದ್ರೆ 1 ವರ್ಷ. ಇಲ್ಲಿ ತಂದು ನಿಲ್ಲಿಸಿ ಲೆಕ್ಕ ಹಾಕಿ ಇಷ್ಟು ಹೇಳಿ ಮುಂದೆ ಹೇಳ್ತೀನಿ. ಮುಂದಿನ ಪದ್ಯ ಹೇಳ್ತಿಂತಲ್ಲ ಅಂದ್ರೆ
ಒಂದು ತ್ರುಟಿಯಿಂದ ಪ್ರಾರಂಭ ಮಾಡಿಕೊಂಡು ದಿನ ಹಾದು ಎಷ್ಟು ತನಕ ಎಲ್ಲಿ ತನಕ ಬಂದಿಗೆ ವರ್ಷ ತನಕ ಬಂದಿದೆ. ಇದೇನಿದು ಕಾಲ ಮಹಿಮ ಹೇಳ್ತಾರೆ. ಇಷ್ಟು ಕಾಲ ನಿಯಾಮಕನ ಇದಕ್ಕೆ ಭಗವಂತ ಅನ್ನೋ ಮಾತು ಹೇಳ್ತಾರೆ ರೀತಿಗೆ. ನಮ್ಮ ಕೈಯಾಗಿರೋ ಇಲ್ಲ ಕಾಲ ಮಹಿಮ ಇದು. ನಾವು ನೋಡೋ ಸೌರಲ್ಲ ಕಾಲವನ್ನು ಇಂಗ್ಲೀಷ್ನಾಗ ಹೇಳ್ತಾರೆ ನೋಡ್ರಿ, ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್. ಅಲ್ಲಿ ಹೆಂಗೆ ಯಾವ ಒಂದು ಅವ್ನು ನಮ್ಮ ಸಲ ನಿಲ್ಲೋದಿಲ್ಲ. ನೀವು ಟೈಮ್ಗಿಲ್ಲ ಇನ್ನೂ ಮುಗಿಡ್ತಾ ಇಲ್ಲ ಚುನ ಇಲ್ಲ ಅಂದ್ರೆ ಟೈಮ್ ಇಲ್ತಾನೆ ಅದು ಹೋಗ್ತಾ ಇರ್ತ ಕಾಲ ಪ್ರವಾಹ, ಅನಂತ ಪ್ರವಾಹ. ಯಾರೂ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬ್ರಹ್ಮದೇವರು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಬ್ಬ ನಿಯಮನ ಮಾಡಬಲ್ಲ ಭಗವಂತ. ಇಷ್ಟು ಮಹಿಮಾ ಭಗವಂತ ಕಾಲಮಯ ಅಂತ ಕೇಳ್ತಾ ಇದ್ದಾರೆ. ಇಷ್ಟು ಹೇಳ್ಕೋತ ಹೋಗಿ ಅಂತರ ಮುಂದುವರೆದು ಮುಂದಿನ ಪದ್ಯೊಳಗೆ ಇದನ್ನೇ ವ್ಯಾಖ್ಯಾನ ಮಾಡ್ತಾರೆ ಮುಂದೆ ನೋಡಿ. ನಾಹೊಳ 4000 ಹೌದಲ್ಲ? 4800 ಕೃತಯುಗಕ್ಕೆ, 3000 ಸಲೆ ಶತವು ತ್ರೇತೆಗೆ, ದ್ವಾಪರಕ್ಕೆ 2400 ದಿತಿಜಪತಿ ಕಲಿಯುಗಕ್ಕೆ, 1000 ಶತಗಳ ದ್ವಯ ಕೂಡಿ ಈ ದೇವತೆಗಳಿಗೆ 12,000 ಬಹು ವರ್ಷಗಳು. ಚಂದ ಕೊಡ್ತಾರ ಮಹಾನುಭಾವ. ಇಲ್ಲಿ ಏನು ಹೇಳಿದ್ರೆ ಗೊತ್ತಾ ಪದ್ಯಗ? ಕಲಿಯುಗ ಕೃತಯುಗ, ಕೃತ ತ್ರೇತ ದ್ವಾಪರ ಕಲಿಯುಗ, ಇವಿಷ್ಟಕ್ಕೂ ಎಷ್ಟು ವರ್ಷ ಆಗ್ತವೆ ಹೇಳ್ತಾರೆ, ಲೆಕ್ಕ ಆಗ್ತಾರೆ. ಪಂಚಾಂಗದಾಗ ಒಂದೇ ಪುಟದಾಗ ಕೊಟ್ಟಿರ್ತಾರೆ, ಎಲ್ಲಾರು ಪಂಚಾಂಗದಾಗ ಅದನ್ನ ಹೇಳ್ತಾರೆ ನೋಡಿ. ಇಲ್ಲಿ ನೋಡ್ಕೊಡಿ ಅರ್ಥ ಹಂಗೆ ಹೇಳ್ತಾನೆ ಇವಾಗ. ಇದರ ಒಂದಿಗೂ ಸಿಗುದಿಲ್ಲ. ಅಲ್ಲಿ 4ನೇ ಸಾಲಿ ಬರ್ರಿ, ದಿತಿಜಪತಿ ಕಲಿಯುಗಕ್ಕೆ. ಹೌದಾ? ಇದು ಲಘು ಅರ್ಥ ಆಗೋದಿಲ್ಲ. ದಿತಿಜಪತಿ ಯಾರು ಗೊತ್ತಾತನ? ಇದಕ್ಕೆ ಕಣ್ಣಿನ ಶಬ್ದ ಹಿಂಗ, ಇದಕ್ಕಂತ ಅರ್ಥ ಬರೀ ಮಾತು. ದಿತಿಜಪತಿ ಅಲ್ಲಿ ಮುಂದೆ ಹೇಳಿಬಿಟ್ರ ಯಾರವ? ಕಲಿ. ಯಾಕ ಅರ್ಥ ಆಗ ನಿಮ್ಗೆ ಗೊತ್ತಾಗಬೇಕು. ದಿತಿಜ ಅವ ಪತಿ, ದಿತಿಜ ಪತಿ ಶಬ್ದಕ್ಕೆ ಅರ್ಥ ಏನು? ಕಲಿ. ಇಷ್ಟು ಗೊತ್ತಾಗ ಹೆಂಗ? ದೈತ್ಯರು ಯಾರ ಮಕ್ಕಳವರು? ದಿತಿಜ. ದಿತಿಜ ಹೌದಾ? ದಿತಿಯಿಂದ ಹುಟ್ಟಿರ್ತಕ್ಕಂಥ ದಿತಿಜ ಅಂದ್ರೆ ಯಾರಾದ್ರು ಅವರು? ದೈತ್ಯರು. ಮುಂದೆ ಪ ಅವ್ರಿಗೆ ಹೆಡ್ ಯಾರಮ್ಮ? ಕಲಿ. ದಿತಿಜ ಅಲ್ಲ ಕಲಿಗಳ, ದಿತಿಗೆ ಅಷ್ಟು ಕಲಿಗಳ, ದಿತಿಜ ಅಂದ್ರೆ ಕಲಿಗಳ. ಅವ್ರಿಗೆ ಪ ಅಂದ್ರೆ ಅವ್ರಿಗೆ ಪಾಲನ ಮಾಡ್ತಕ್ಕಂಥವ, ಅವರಲ್ಲಿ ಶ್ರೇಷ್ಠ ಅಂತ ಅರ್ಥ. ದಿತಿಜ ದಿತಿಜಪತಿ ಅರ್ಥ ಮಾಡ್ಕೊಂಡು ಕಲಿಯ ಒಂದು ಕಲಿಯಿಂದ ಹೇಳ್ಬಿಟ್ಟಾರ, ಅರ್ಥ ಹೇಳ್ತಾನೆ ಬಿಡಿಸಿ ಹೇಳ್ತಾನೆ. ದಿತಿಜಪತಿ 1000 ಶತಗಳು, ಯಾರ್ಯಾರಿಗೆ ಎಷ್ಟು ವರ್ಷ ಅರ್ಥ ಹೇಳ್ತಾನೆ ನಮಗೆ. ಇಲ್ಲಿ ಒಂದೇದು ಕೃತಯುಗ ಎಷ್ಟು ಅದಕ್ಕೆ ಹೇಳ್ತಾನೆ 4800. ಅಲ್ಲಿ ಲೆಕ್ಕದಿಲ್ಲ ಅಂತೀವಿ. ಒಂದು ತ್ರೇತಾಯುಗ 3600, ದ್ವಾಪರ ಯುಗ 2400. ಅಲ್ಲಿ ನೋಡಿ ದ್ವಾಪರ ಯುಗಕ್ಕೆ 2400 ಅಂತಿಲ್ಲ, 2400 ಎಷ್ಟಾದ? 2400. ಕಲಿಯುಗ ನೋಡಿ ಕಲಿಯುಗಕ್ಕೆ 1000 ಶತದ್ವಯ. ಹೌದು ಕರೆಕ್ಟ್, 1000 ಶತದ್ವಯ ಅಂದ್ರೆ 4800 ಕೃತಯುಗ, ತ್ರೇತಾಯುಗ 3600, ದ್ವಾಪರ ಯುಗ 2400, ಕಲಿಯುಗ 1200. ಇದು ಏನು ಗೊತ್ತು ನಿಮಗೆ? ಮನುಷ್ಯ ಮಾನವ. ಇದು ಮುಂದಿನ ಇದು ಸಾಮಾನ್ಯ ಅರ್ಥ ಹೇಳ್ತಾರ. ಇದು ಕರೆ ಇದ್ರಾಗ ಇದು ದೇವಮಾನತ್ತ. ಇದು ನಾ ಹೇಳಿದ್ದೆ ಎಷ್ಟೋಗ ದೇವರ ಮಾನವ. ಇದು ದೇವ್ರಿಗೆ ಹಿಂಗೆ. ಮನುಷ್ಯರಿಗೆ ನೋಡಿ ಎಷ್ಟದ ಡಿಫರೆನ್ಸ್ ಹೆಂಗದ. ಅಲ್ಲಿ ಕೃತಯುಗ 4800 ಅಂತ ಹೇಳ್ಯಾರಿಲ್ಲ ಈ ದೇವತೆಗಳಿಗೆ. ಮಾನವರಿಗೆ 17,28,000 ವರ್ಷ ಆಗ್ತದ ನಮ್ಮ 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 ಕಲ್ಪನಾಕ, ನಮ್ಮ ಲೆಕ್ಕಕ್ಕೆ. ಹೌದಾ? ಆ ನಂತರ ಇಲ್ಲಿ ತ್ರೇತಾಯುಗ ಎಷ್ಟು ಹೇಳ್ಯಾರ ನೋಡ್ರಿ, ಅಲ್ಲಿ ಹೇಳ್ರಿ. ಅಲ್ಲ 3 ಆಗ್ತಾನ. ಹೌದು 600 ಆಗ್ತಿಲ್ಲ. ಅದು ದೇವಮಾನವ. ಮನುಷ್ಯಮಾನಕ್ಕೆ 12,96,000 ನಮ್ಮ ಲೆಕ್ಕಕ್ಕೆ. ನಾವು ಅಷ್ಟು ವರ್ಷಗಳಿಗೆ ತ್ರೇತಾಯುಗದಾಗ. ದ್ವಾಪರ ಯುಗಕ್ಕೆ ಎಷ್ಟದ ನೋಡ್ರಿ ಅಲ್ಲಿ 400. ಇದು ದೇವಮಾನವ. ಮನುಷ್ಯ ಮಾನವ 8,64,000. ಹೌದಾ? ಕಲಿಯುಗ 1200. ಇದು ದೇವಮಾನವ. ನಮಗೆ ಎಷ್ಟು ಕಲಿಯುಗ 4,32,000 ವರ್ಷ ಹೋಗ್ಬೇಕು ನಾವು ಅಂದ್ರೆ ಕಲಿಯುಗ ಮುಕ್ತ ತಿಳ್ಕೊಡ್ರಾಗ. ಇಷ್ಟು ಹೋದ್ಮೇಲೆ ಒಂದು 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 ಇದು ಪರಿಹಂಗ ಒಂದರ ಸೈಕಲ್ ಹೋದಂಗೆ, ಒಂದು ರೌಂಡ್ ಹೋದಂಗೆ ತಿಳ್ಕೊಡ್ರಿ. ಇಷ್ಟ ಆಮೇಲೆ ಬರ್ತಕ್ಕಂಥದ್ದು ಪ್ರಳಯ. ಇಷ್ಟು ತೆಗಿಬೇಕು. ಇದಕ್ಕೆಲ್ಲ ನಿಯಾಮಕರು ಯಾರು? ಭಗವಂತ. ತ್ರೇತಾಯು ಲೆಕ್ಕ ಕೊಟ್ಟರು. ಈ ಲೆಕ್ಕ ಮತ್ತೆ ಇಂಗ್ಲೀಷ್ ಕೊಡಂಗಲ್ಲ ಇದನ್ನ. ಅವ್ರಲ್ಲಿ ತ್ರೇತಾಕರಿಗೆ ಅವ್ರಿಗೆ ಸಂಬಂಧ ಇಲ್ಲ. ಅವಾಗೆಲ್ಲ ನಾವು ಅಷ್ಟ ಸಂಬಂಧ, ಇಂಡಿಯಾ ಕಟ್ಟ ಭಾರತ ಕಟ್ಟ ಸಂಬಂಧ. ಇಲ್ಲಿ ಕೃತಿ ತ್ರೇತಾಯುವ ಇಲ್ಲ ನಮ್ಮಲ್ಲಿ. ಆ ಯುಗ ಮಹಾತ್ಮೆ ಅದು. ಯಾರು ಹುಟ್ಟರು, ಯಾವಾಗ ಹುಟ್ಟರು ಅಂತಕ್ಕಂಥದ್ದು ಇವಾಗ ಮಹಿಮ ಹೇಳಿದ್ರು. ಇಷ್ಟು ಮಹಿಮ ಹೇಳಕ್ಕೆ ಮುಂದಂತಾರ. ದೇವಮಾನ ವರ್ಷಗಳಿಗೆ ತತ್ಸಮಾನವಾಗಿರ್ತಕ್ಕಂಥ ಮಾನದ ವರ್ಷಗಳ ಕಾಲಗಳನ್ನು ಇಲ್ಲಿ ತಿಳಿಸ್ತಾರೆ. ಇಲ್ಲಿ ಆಗಲೇ ಹಿಂದಕ್ಕೆ ದೇವಮಾನವ ಹೇಳಿದರು. ಇಲ್ಲಿ ಅಂತಾರ
ಪ್ರಥಮ ಯುಗಕ್ಕೆ ಪ್ರಥಮ ಯುಗಕ್ಕೆ ಬಿಡಿಸೋದು ಅದನ್ನ. ಯುಗಕ್ಕೆ 7 ಅದಲ್ಲ, ಪ್ರಥಮ ಯುಗಕ್ಕೆ 7 ಹಿಂಗೆ. 7 ವಿಂಶತಿ ಸುಲಕ್ಷಾಷ್ಟೋತ್ತರ ಶತ ವಿಂಶತಿ ಸಹಸ್ರ ಮನುಷ್ಯ ಮಾನಾಬ್ದಗಳು ಷಣ್ಣವತಿ ಮಿತ ಸಹಸ್ರದ ಲಕ್ಷ ದ್ವಾದಶ ದ್ವಿತೀಯ ತೃತೀಯಕ್ಕೆ 8 ಲಕ್ಷದ ಚತುಷ್ಷಷ್ಟಿ ಸಹಸ್ರ ಕಲಿಗೆ ಇದರ್ಧ ಚಿಂತುಪುದು ಅಂತ ಇಟ್ಟು ಲೆಕ್ಕ ಕೊಟ್ಟರು. ಭಾಳ ಕಠಿಣ ಒಂದೊಂದಾಗಿ ಇಲ್ಲಿ ಹೇಳ್ಕೊತ ಹೋದ್ರು ಅಂತರ ಮಹಾನುಭಾವರಲ್ಲಿ. ಒಂದೇ ಹೇಳ್ತು ನೋಡ್ರಿ, ಮಾನವರು 1 ವರ್ಷ ದೇವಳಿಗೆ 1 ದಿನ, ನಮಗೊಂದು ವರ್ಷ, ಅವರಿಗೆ 1 ದಿವಸ, ಅಷ್ಟು ಕಾರ್ಯಕ್ರಮ ಆಗ್ತಕ್ಕಂಥ. ಅದಕ್ಕೆ ಪಿತೃಗಳು ಶ್ರಾದ್ದ ಮಾಡ್ತಾರಿಲ್ಲ, ನೀವು ನಮ್ಮ ಪಿತೃ ನಾವು ತೃಪ್ತಿಪಡಿಸ್ಬೇಕು. ಇದನ್ನ ಹೇಳ್ತಾರ. ಹೆಂಗಂದ್ರೆ ಶ್ರಾದ್ದಾದಿಗಳು ಮಾಡ್ತೀರಿ, ಅದನ್ನ ಹೇಳ ಭಾಳ ಚಂದ ಮಾತಾಡ್ತಾರೆ. ಮಗ ಅಂದ್ರೆ ಹೆಂಗಿರ್ಬೇಕ್ರಿ? ಮಗನ ಲಕ್ಷಣ ಏನು? ಇನ್ನು ಪ್ಯಾಂಟ್ ಹಾಕೋಬೇಕು, ಬಿ ಓದ್ಬೇಕು, ಇವೆಲ್ಲ ಮಾಡಿ ಇದೆಲ್ಲ ಮಾಡೋ ಪ್ರಶ್ನೆ, ದುಡ್ಡು ಇವೆಲ್ಲ ಮಾಡೋವನ್ನ ಭಾಳ ಲಕ್ಷಣ. 3 ಕೆಲಸ ಯಾರು ಇವ ಖರೆ ಮಗ ಅಂತವ, ಮಗ ಅನ್ಸೋಕೆ ಯೋಗ್ಯ ಅಂತ. ಇದು ಟೀಕಾ ಅಂತ ತಿಳ್ಕೊಬಾರ್ದು. ಮತ್ತೆ ಮಗ ಇವು 3 ಇಲ್ಲದ ಮಕ್ಕಳಲ್ಲ ಅವರು. ಇದನ್ನ ಹೆಣ್ಮಕ್ಳಿಲ್ಲ, ಗಂಡು ಮಕ್ಕಳಿಗೆ ಹೇಳ್ಯಾರ. ಹೆಣ್ಮಕ್ಳು ತಂದೆ ಪ್ರೀತಿ ಮಾಡೇ ಮಾಡ್ತಾರೆ, ಪ್ರಶ್ನೆ ಇಲ್ಲೇ ಇಲ್ಲ. ಅವ್ರು ಯಾವ ಇದು ತಂದೆ ತಾಯಿ ಪ್ರೀತಿ ಮಾಡ್ತಕ್ಕಂಥ ಹೆಣ್ಮಕ್ಳು, ಹೌದಲ್ಲ? ಗಂಡು ಮಕ್ಳು ಹಂಗೆ ಹೇಳಿಕ್ ಬರೋದಲ್ಲ. ಯಾವ ಫರಕ್ ಆಗ್ತಾರೋ ಗೊತ್ತಿಲ್ಲ. ಮುತ್ತು ಕೊಡೋಕೆ ಬಂದು ತುತ್ತು ಕೊಟ್ಟಾಗ ಮರ್ದು ಬಿಡ್ತಾರ ಎಲ್ಲಾರು ಅಲ್ಲ, ಮತ್ತೆ ಹಂಗೆ ತಗೋಬಾರ್ದು. ಇಲ್ಲಿ ಯಾಕೆ ಹೇಳಿದೆ ಮಾತೊಂದು ಕೇಳಿದ್ರೆ, ವಾಕ್ಯಕ್ರಿಯಾ ಮಗ 3 ಕೆಲಸ ಮಾಡ್ಬೇಕಂತ. ಮಗ ಒಂದನೇದು ತಂದೆ ತಾಯಿ ಸೋದನಕ್ಕೆ ಅವ್ರ ಮಾತು ಕೇಳ್ಬೇಕಂತ ಮಗನ ಲಕ್ಷಣ ಹೇಳ್ತಾರೆ. ಮತ್ತು ಅವ ತಂದೆ ಮಗನ ಹೋಗಿ ಇಸ್ಪೆಟ್ ಹಿಡ್ಕೊಂಬಂದವ, ಮತ್ತೆ ಅಲ್ಲಿದಕ್ಕಲ್ಲ, ಒಳ್ಳೆ ಕೆಲಸಕ್ಕೆ ತಂದೆ ಹೇಳ್ತಕ್ಕಂಥ ಆದ್ರೆ ಮಾಡ್ತಕ್ಕಂಥ ಕೆಲಸಕ್ಕೆ ಹೋಗ್ಲಿಕ್ಕೆ ಬೇಕು. ಅಮ್ಮ ಒಳ್ಳೆ ತಂದೆ, ಒಬ್ಬ ಪೇಟೆಗೆ ಹೋಗಮ್ಮ, ಸಾಮಾನು ತೊಗೊಂಬ, ದೇವ್ರ ಪೂಜೆ ಮಾಡೋ, ಇಂಥವೇನಾರು ಇದ್ರೆ ಮಗ ಮಾತು ಕೇಳ್ಬೇಕಂತ. ಇದು ಒಂದೇ ಲಕ್ಷಣ ಮಗಂದು. ಎರಡನೇದು ಪ್ರತಿ ಅಬ್ದ, ತಂದೆ ಹೋದ್ಮೇಲೆ ಪ್ರತಿ ಅಬ್ದ ದ್ವಾದಶಾಬ್ದ, ಒಂದು ಅಬ್ದಕ್ಕೆ 1 ವರ್ಷಕ್ಕಂತ, ಇದಕ್ಕೆ ಬ್ರಾಹ್ಮಣರಿಗೆ ತುಂಬ ಭೋಜನ ಮಾಡಿಸೋಕಂತ, ಸಾಧ್ಯ ದಕ್ಷಿಣೆ ಕೊಡ್ಬೇಕಂತ ಅವ್ರಿಗೆ. ಬ್ರಾಹ್ಮಣ ಬರ್ಕೊಂಡ್ರೆ ನಾನು ಬೇಡ್ರಿ ಮತ್ತೆ ಇದನ್ನ. ಇದೆಲ್ಲರಿಗೂ ಅಪ್ಲೈ, ಬ್ರಾಹ್ಮಣಿಗೂ ಆಚಾರ್ಯಗೂ ಅಪ್ಲೈ, ಮತ್ತು ಆಚಾರ ಮಾಡ್ಬೋದು ನೇಮಿಲ್ಲ, ಮತ್ತೆ ಬರೀ ಗೃಹಸ್ಥರು ಮಾಡ್ಬೋದು ಹೋಗಿಲ್ಲ. ಹಾಗೆ ಹಿಂದೊಂದು ಕಾಲ ಇತ್ತು ನಮ್ಮಲ್ಲಿ. ಕುಲಕರ್ಣಿಯರು, ದೇಶಪಾಂಡೆಯರು, ದೇಸಾಯರು ಇವ್ರು ಪೂಜೆ ಮಾಡೋಲ್ಲ ಅಲ್ಲಿ. ಇವರು ಪೂಜೆ ಮಾಡಿ ಬೇರೆ ಅವರ ಬ್ರಾಹ್ಮಣಿಂದ ಅವ ಪೂಜೆ ಮಾಡ್ತಿದ್ದ, ಅವ ಕೆಲಸ ನಾವೊಂದು. ಇದರರ್ಥ ದೇಶರು ಮಾಡಬಾರ್ದು ಅಂತ ಅರ್ಥ ಅಲ್ಲ, ಕುಲಕರ್ಣಿ ಪೂಜೆ ಮಾಡೋದಲ್ಲ. ನಮ್ಮ ಕೆಲಸ ಅಲ್ಲ ಅದು. ನಾವು ಹಂಗೆ ಬರೀ ಹಿರಿಯ ತುಂಬ ಅಡ್ಡಾಡ್ಕೋತ ಅಡ್ಡಾಡ್ರು, ಹಂಗೆ ವಾಲಿಕಾರಿಗೆ ಹೇಳ್ಕೋತ ಅಲ್ಲಿ ಹೇಳ್ಕೋತ ಅಡ್ಡಾಡ್ರು ನಾವು ಅಂತಿರ್ತದ್ದು. ಹಂಗೇನಲ್ಲ. ಮಗ ಆಗಿರ್ತಕ್ಕಂಥವ ಪ್ರತಿ ವರ್ಷ ಎಲ್ಲರಿಗೂ ಶತಾಶಕ್ತಿ ಶ್ರಾದ್ದ ದಿನ ಅವ್ರ ತಂದೆ ತಾಯಿ ಬೋರ್ಸ ಬಂದಾಗ ಮನಸೋಕ್ತ ಭೋಜನ ಮಾಡಿಸಿ ಎಷ್ಟು ಸಾಧ್ಯ ದಕ್ಷಿಣೆ ಕೊಡ್ಬೇಕು. ಸಾಲ ಮಾಡಲ್ಲ ಮತ್ತೆ ಅದನ್ನು ಹೇಳ್ಬಿಟ್ಟ. 2ನೇ ಲಕ್ಷಣ. 3ನೇ ಲಕ್ಷಣ ಅಂತ ಗೊತ್ತು ನಿಮಗೆ, ಜೀವನದಾಗ ಗಯಾಕು ಸಾಧನೆ ಮಾಡ್ಬೇಕಂತವೇ. ಇಷ್ಟು ಮಾಡಿದ್ರೆ ಖರೆ ಮಗ ಅಂತ. ಅದಕ್ಕೆ ಹಿಂದಿನ ಕಾಲದಾಗ ಅಲ್ಲಿ ಬಡ್ಕೊಂಡು, ಹಿಂದಿನ ಕಾಲದಾಗ ಅವ್ರ ತಂದೆ ತಾಯಿ ಇಲ್ಲ, 1 ಬಿಟ್ಟು 2 ಮಕ್ಕಳನ್ನ ಹಡಿಬೇಕು ಅಂತಿದ್ರು ಆಗಿನ ಕಾಲಕ್ಕೆ. ಈಗ ಹಿಂದಕ್ಕಿತ್ತು, ಕೀರ್ತಿಗೊಬ್ಬ ಮಗಳು, ಆರತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ, ಹಿಂಗಲೈತಿ. ಅದು ಹೋಗಿದೆ ಈಗ. ಒಬ್ಬ ಗಂಡರಾಗಲಿ ಹೆಣ್ಣರಾಗಲಿ ಅದು ಅಲ್ಲಿಗೆ ಬಂದಿದೆ ಈಗ. ಹಿಂದಿನ ಕಾಲಕ್ಕೆ ಹಂಗೆ ಅಂತಿದ್ದಿಲ್ಲ. ಅದನ್ನ ನಮ್ಮಲ್ಲಿ ನಾನುಡಿ ಬಂದದ. ಅದು ಮಾಡೋಕ್ಕೆಲ್ಲ 2 ಬಕ್ರಿ ಜಾಸ್ತಿ ಮಾಡೋಕಂತ, ಹಡಿಯೋಕ್ಕೆಲ್ಲ 2 ಮಕ್ಕಳು ಜಾಸ್ತಿ ಹಡಿಬೇಕಂತ. ಯಾಕೆ ಹಿಂಗಿತ್ತು ಅಂದ್ರೆ, ಅದು ಆಸೆ ಮಾಡ್ಲಿಕ್ಕಂತಲ್ಲ ಅಲ್ಲ. 2-3 ಮಕ್ಳು ಹುಟ್ಟಿದ್ರೆ ಒಬ್ಬ ಮಗಾರ ಹೋಗ್ತಾನೆ ಶ್ರಾದ್ದ ಮಾಡ್ಲಿಕ್ಕೆ. ಯಾಕೆ ಉಳಿದ್ರಿಗೆ ಆಗ್ಲಿಕ್ಕಿಲ್ಲ, ಅದಕ್ಕೆ ಮಗ ಹಳ್ಳಿಕ್ಕೆ ಅಂತ ಹೇಳ್ತಿದ್ರು ಅವರು. ಗಯಾಕೃತ ಶ್ರಾದ್ದ ಫಲ ಮಾಡಿಸ್ತಿರೋ ಅಂತ ಆಶ್ಚರ್ಯ ಮಾಡ್ತಾ ಇದ್ದಾರೆ. ಯಾಕೆ ಬಂತು ಅಂತ ಕೇಳಿದ್ರೆ, ದೇವಮಾನವ ಪಿತೃಮಾಲಿ ಬದಿ ಹಳ್ಳಿಗೆ ಬಂದು ಸುದ್ದಿ ತೊಗೊಂಡಿವನ ಅಂತಾರ ಮಹಾನುಭಾವರು. 1 ವರ್ಷ ಅದರಂತ ಉತ್ತರಾಯಣ ಅಂದ್ರೆ 360 ವರ್ಷ, ದೇವತೆಗಳಿಗೆ 1 ವರ್ಷ. ಅದಕ್ಕೆ ತಂದೆಗೆ ಶ್ರಾದ್ದ ಮಾಡೋಕಾರ 1 ದಿನ ಮಾಡಿದ್ರೆ ಸಾಕು. ಯಾಕೆ ಪಿತೃಗಳಿಗೆ ಒಂದು ವರ್ಷ. ನೀವು ಊಟಕ್ಕೆ 1 ದಿನ ಹಾಕಿದ್ರೆ 1 ವರ್ಷ ಊಟಕ್ಕೆ ಹಾಕಿದಂಗೆ ಅವ್ರಿಗೆ. ದಿನ ಏನು ಮಾಡ್ಕೋ, ತರ್ಪಣ ಕೊಡ್ಬೇಕು. ನೇಮದ ಕೊಡ್ತಾರೆ ಬಿಡ್ತಾರೆ, ಆ ಪ್ರಶ್ನೆ ಬೇರೆ ಇರೋದು. ಯಾಕಂದ್ರೆ ಅದು ದೇವಿ ಋಷಿ ತರ್ಪಣ, ದೇವ ತರ್ಪಣ ಇರುತ್ತೆ. ಭಾಳ ಅಲ್ಲ, 15 ಮಿನಿಟ್ ಆಗ್ತದೆ. 15 ಮಿನಿಟ್ ಪುರುಷತ್ ಇಲ್ಲದೆ ಕುಳ್ಕೊಂಡ್ರೆ ಇಲ್ಲೇ ಇಲ್ಲ, ಪುರುಷತ್ತ ಇಲ್ಲ. ಬಟ್ ಜೀವನದಾಗ ಎಲ್ಲಿ ಯಾರಿಗೂ ಪುರುಷತ್ತಿಲ್ಲ, ಹಂಗಿರ್ತದೆ. ಅದು ದೇವ ತರ್ಪಣ, ಋಷಿ ತರ್ಪಣ, ದಿನ ಕೊಡ್ತದೆ. ಅದು ಬಿಟ್ಟೆ ತರ್ಪಣ ಕೊಡೋದು ಅಷ್ಟ ಆಯ್ತು, ಪ್ರಶ್ನೆ ಇಲ್ಲೇ ಇಲ್ಲ. ಅಮಾಸಿಗೂ ಕೊಡೋದಿರ್ತದೆ, ಅದನ್ನು ಬಿಡ್ತಾರೆ. ಹೊರಗೆ
ವರ್ಷಕ್ಕೊಮ್ಮೆ ಸಾತ ತಪ್ಪದ ಮಾಡಬೇಕು. ಅದಕ್ಕೆ ಒಂದು ದಿನ ಊಟಕ್ಕೆ ಹಾಕಿದ್ರೆ ವರ್ಷಕ್ಕೆ ಊಟಕ್ಕೆ ಹಾಕಿದಂಗೆ ಅಂತ ಅವ್ರು ಏನೋ ಪಿತೃಗಳಿಗೆ. ಅದಕ್ಕೆ ಮಾತು ಹೇಳ್ತಾ ಇದ್ದಾರೆ. ಅದನ್ನ ಹೇಳ್ಬೇಕಾಗ್ತಿ ಮನ ಇಲ್ಲಿ. ಅದಕ್ಕೆ ಹೇಳ್ತಾ ಇದ್ದೀನಿ ಮಾತನ್ನ ಅಂತ ಮಹಾನುಭಾವರು. 3 ದಿಕ್ಕ 40,000 ಅಂದರು ಇಲ್ಲಿ ಹೇಳೋ ಹೊತ್ನ್ಯಾಗ. ಅದನ್ನ ಹೇಳೋದು ಅದನ್ನ ಒಯ್ದ ಪದ್ಯ ಇದ್ದು ಇಲ್ಲ ಪ್ರಥಮ ಯುಗಕ್ಕೆ ಆ ಪದ್ಯ ಓದ್ಲಿಕ್ಕೆ ನಾನು. ಮಾನವರು 1 ವರ್ಷ ಅಂತಿದ್ರು. ಈ ಲೆಕ್ಕದ ಗಣತಿಯಂತೆ ಸುಮಾರು ಕೃತಯುಗದ ಪರಿಣಾಮ ಆಗಲೇ ಹೇಳಿದ್ನಿ ನಮಗೆ 17,28,000 ಮಾನವನಿಧಿ ಒಳಗೆ. ಎರಡನೇ ತ್ರೇತಾಯುಗದಾಗ 12,96,000 ಅದನ್ನೇ ಹೇಳ್ಯಾರ. ಲೆಕ್ಕ ಹಾಕೊಂಡು ನೋಡ್ರಿ ಬೇಕಾದ್ರೆ. ತೃತೀಯಕ್ಕೆ 8,64,000. ಕಲಿಯುಗಕ್ಕೆ ಇದರ ಅರ್ಧ ಅಂತ ಹೇಳ್ಕೊಂಬಿಲ್ಲ ಮುಗಿಸ್ಬಿಟ್ರಲ್ಲಿ ಅವತ್ತ ಅಲ್ಲಿ ಹೇಳ್ತಕ್ಕಂಥದ್ದು 4,32,000 ತಕ್ಕ. ಇಷ್ಟು ವರ್ಷ ಹೇಳ್ತಾ ಇದ್ದಾರೆ. ಇದು ಕೂಡ ಕಾಲನಾಮಕ ಪರಮಾತ್ಮನ ಮಹಿಮೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಒಂದಂತರ ಚತುರ್ಮುಖ ಬ್ರಹ್ಮದೇವರ ಒಂದು ದಿನಮಾನ ಅಂದ್ರೆ ಎಷ್ಟಂಗ ಮನುಷ್ಯರಿಗೆ ಮನುಷ್ಯರಿಂದ ದೇವರಿಗೆ ಹೊತ್ತು. ದೇವ್ರನ್ನಂತ ದೊಡ್ಡ ದೇವ್ರು ಯಾರವ? ಬ್ರಹ್ಮದೇವರು. ಅವನು ವರ್ಷ ಅಂದ್ರೆ ಎಷ್ಟಿರ್ತದೆ? ಅವನ ದಿನಮಾನ ಹೆಂಗು ಅದನ್ನ ಹೇಳ್ತಾ ಇದ್ರು. 3,40,6,32,1,000 ಈರೆರಡು ಯುಗ ವರ್ಷ ಸಂಖ್ಯೆಯು ಗೈಯ ನೆನಿತಿಹುದು. ಒಂದ ಶಬ್ದ ಇಷ್ಟು. ಇದು ಇಷ್ಟು ಲೆಕ್ಕ ಹಾಕಿದ್ರೆ ಅದು ಸಂಖ್ಯೆ ಹೇಳ್ತಾನೆ ನಾವು. ಎಷ್ಟೆಷ್ಟು? 3,40,6,32,1,000 ಈರೆರಡು ಯುಗ ವರ್ಷ ಸಂಖ್ಯೆಯ ಗೈಯಲಿ ಇನಿತಿಹುದು ಎಷ್ಟಾಗ್ತದಲ್ಲ ಅಷ್ಟು ಸೂರಿ ಪೆಚ್ಚಿಸಿ ಮತ್ತು ಬಾ ಮಜಾ ಅರ್ಥದ ಅಲ್ಲಿ 1,432 ಕೋಟಿ ಸರೋರು ಹಾಸನಿಗಿಹುದು ದಿವಸವೆಂಬರು ವಿಪಶ್ಚಿತರು. ನೋಡಿ ಕಥಾಮೃತ ಮಹಿಮಾ ಹೆಂಗ ಹೇಳ್ತಾ ಇದ್ದಾರೆ ಇಲ್ಲಿ. ಒಂದೊಂದಿಗೆ 3 ದಿಕ್ಕ 3 ಹೆಚ್ಚಾಗಿರ್ತಕ್ಕಂಥ 40 ಲಕ್ಷ 6 3 18 ತರ್ಥ. ಅದಕ್ಕೆ 2 ದಿಕ್ಕ 20 ಮಾರ. ಒಟ್ಟು ಕೂಡ ಎಷ್ಟಾಗ್ತದೆ? 43. ಇದು ವರ್ಷ ಲೆಕ್ಕ ಹೇಳ್ತಾ ಇದ್ದಾರೆ ಸಂಖ್ಯಾ ಗುಣ. ಇಷ್ಟು 43,20,000 ಲೆಕ್ಕ ಆಗ್ತದೆ ನೋಡಿ. ಎಷ್ಟು ಕೊಡಿ ಈಗ ಅಲ್ಲಿ ಅಂಕ ತೆಗೆದಷ್ಟು ಕೊಡಿ. ಹಂಗೆ ಬರ್ಕೊಂಬಿಡ್ರಿ, ಮನ್ಯಾಗ ಕೂತು ಚಿಂತ ಮಾಡ್ರಿ. 43,20,000 ವರ್ಷಗಳು. 1,000 ಇದು ಇಷ್ಟಾದಿಲ್ಲ. ಇದಕ್ಕೆ 1,000ರಿಂದ ಗುಣಿಸಲಾಗಿ ಈಗೇನು ಲೆಕ್ಕ ಇದನ್ನ ಇದಕ್ಕೆ 1,000 ಗುಣಾಕಾರ ಮಾಡ್ರಿ. ಓದ್ರಿ ಎಷ್ಟಾಗ್ತದೆ? ಲೆಕ್ಕ ಹಾಕ್ಲಿ ಬರುದಿಲ್ಲ, ಓದಿ ಬರೋದು ಒಮ್ಮೆಲೆ ಇದನ್ನ. ಇದು 43,20,000 ಗುಂಡ್ಲೆ 1,000. 1,000 ಶಬ್ದ ಹೇಳಿದೆ ಹುಡುಕಿ ನೋಡಿ ಯಾರಿಗೆ ಗೊತ್ತಾಗ್ತದೆ ನೋಡ್ರಿ ನಿಮಗೆ ಆಗ್ತದೆ. ಅದ್ರ ತಡ್ರಿ, ಅದ್ರ 1,000ರಿಂದ ಹೆಚ್ಚಿಸ್ಬೇಕು ಅಂದ್ರಲ್ಲ, ಹೌದಲ್ಲ? 1,000 ಕಲಿಗೆ ಶಬ್ದ ಅಂದ್ರೆ ನೋಡಿ ಪದ್ಯದಾಗ ಏನು ಹುಡುಕಿ ನೋಡ್ರಿ ಹಂಗ ಅಲ್ಲೆಲ್ಲ. ವೆರಿ ಗುಡ್. ಸೂರಿ ಪೆಚ್ಚಿಸಿ. ಸೂರಿ ಶಬ್ದಕ್ಕೆ 1,000 ಅಂತ ಅರ್ಥ. ಯಾಕೆ ಅದು ಗೊತ್ತಾಗಲ್ಲ. ಮತ್ತೆ ಸೂರ್ಯ 1,000 ಕಿರಣವ, ಅದಕ್ಕೆ ಸೂರ್ಯ ಶಬ್ದ ಹಾಕ್ಯದ. ಆಗಲೇ ಹೆಂಗೆ ಬಾಣ ಬಂದಿತ್ತಲ್ಲ ಹಂಗೆ ಸೂರಿ. ಹರಿಕತಾಮೃತ ವೈವಿಧ್ಯ ಹೆಂಗದ ನೋಡ್ರಿ. ಹೌದು, ಈ ರೀತಿಯಾಗಿ ಇಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ 400 ಅವ್ರು ಹೇಳ್ದಂಗೆ 32 ಕೋಟಿ ಮಾನವ ವರ್ಷ ಆಗ್ತಾವ. ಬ್ಯಾಂಕ್ನಾಗಿದ್ದವ್ರು ತಿಳಿದಲ್ಲ. ಹೌದಾ? ಅಷ್ಟು ಗುಡಿಸಿದ್ರೆ 432 ಕೋಟಿ ಮಾನವ ವರ್ಷ ಆಗ್ತದೆ. ಬ್ರಹ್ಮದೇವರು ಒಂದು ದಿನ ಇಷ್ಟು ವರ್ಷ ಅಂದ್ರೆ ಬ್ರಹ್ಮಿಗೆ ಒಂದು ದಿನ ಆತಂತಿದ್ದವ್ರಿ. ಎಷ್ಟು ಮಾನವರು. ಚತುರ್ಯುಗ ಇಂಥವು 1,000 ಆದ್ರೆ ಅವಾಗ ಬ್ರಹ್ಮದೇವ ಒಂದು ದಿವಸ. ಬರೀ 43,430 ಕೋಟಿ 43,430 ಕೋಟಿ ಅಷ್ಟೇ ಅಲ್ಲ. ಇಂಥವು ಹಗಲ್ ರಾತ್ರಿ ಆಗಿ ಇಂಥವಂದಿನ ಅವ್ನು ಒಂದಿನ ಬ್ರಹ್ಮದೇವ ಒಂದಿನ ಆತ. ಇದು ಸಂದರ್ಭ ಹಿಂದೆ ಯಾವ ಬಂದ ಗೊತ್ತು? ಭಾಗವತ ಒಂದೊಂದು ಲಕ್ಷ ಮಾಡಿಕೊಡೋರು. ಅವ ಬಲರಾಮ ಹೆಂಡ್ತ್ಯಾರು? ಬಲರಾಮನ ಹೆಂಡ್ತ್ಯಾರು? ವೆರಿ ಗುಡ್, ರೇವತಿ. ಹೌದಲ್ಲ? ಅವರಪ್ಪ ರೈವತನ ಮಗಳು ರೇವತಿ ಬಹಳ ಚಂದ ಇದ್ಲು. ಆಕಿ ಭೂಲೋಕದಾಗ ಅಂಥವರ ಸಿಗ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಆಕಿ ಹೊಂದೋ ಅಂಥವರ ತಲೆ ಕೇಳ್ತಿ ಅವರಪ್ಪಂದು. ಈ ಹುಡುಗಿ ಹೆಂಗೆ ಹುಡುಕ್ಬೇಕು ಅಂದವ. ಅವನು ಒಲೆ ಅಂತಾಳ, ಇವನು ಒಲೆ ಅಂತಾಳ, ಮನ್ಯಾಗ ವಿರೋಧ ಮಾಡ್ತಾ ಆಕಿ ಹಿಂಗೆ ಚಂದ ಇದ್ದಾಳ ಅಂತಕೊಂಡು ತಲೆ ಕೆಟ್ಟ ಅವನು ಬ್ರಹ್ಮಲೋಕ ಹೋಗ್ಬಿಟ್ಟವ. ಆಕಿನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟವ. ಯಾರು? ರೇವತಿ. ಅಲ್ಲಿ ಕುತ್ಕೊಂಡ ಹೋಗಿ. ಅಲ್ಲಿ ಹೋದಾಗ ಏನು ನಡೆದಿತ್ತು? ಬ್ರಹ್ಮದೇವ್ರ ಆಸನ ಹೋಗೋವ್ರಿಗೆ ಯೋಗ್ಯತಾ ಇತ್ತು. ಹೋದ ಅಲ್ಲಿ ಅನೇಕ ಕಾರ್ಯಕ್ರಮ ಬ್ರಹ್ಮದೇವ್ರು ಮಾಡಿ ಹೋಗ್ತಿದ್ರು. ಕುತ್ಕೊಂಡು ಡಾನ್ಸು ಎಲ್ಲ ನಡೆದಿದ್ದವ. ಹಿಂಗೆ ಎಷ್ಟೋ ಮಂದಿ ಡಾನ್ಸ್ ಆತಲ್ಲಿ ಕುಂತ ಅವೆಲ್ಲ ಹಾಡೋದು. ಆಮೇಲೆ ಬ್ರಹ್ಮದೇವ್ರಿಗೆ ವಿಶ್ರಾಂತಿ ಸಿಗ್ತೇವೆ. ಅವ ಕೈ ಮುಗ್ಕೇದ. ನಾ ಬಂದು ಭಾಳ ತಾತ್ರಿ ಮಾತಾಡ್ಬೇಕು. ಹೇಳಿ ಏನಕ್ಕೆ? ಈ ನನ್ನ ಮಗಳು ಅಂತ.
ನಾನು ಹುಡ್ಸಿನಿ ಗೊತ್ತು ಬಂದೆ ಮತ್ತು ಅವನ ಹುಡ್ಸಿದ್ದೆ ಕೊಟ್ಟು ಹಾಕಿಗೆ ನನಗೆ ಗೊತ್ತಿಲ್ಲ ನಮ್ಮ ಹುಡುಗಿದು. ಸೊ ಏನು ಸ್ವಾಮಿ ವರ ಬೇಕಾಗಿದ್ದಕ್ಕಂದ. ಹೌದಾ ಅಂತ ಅವರು ಸಿಗುದ್ರು ವರ ನಿನಗೆ. ಯಾಕೆ ನೀನು ಎಷ್ಟು ಕೂತಿ ನಮ್ಮಲ್ಲಿ ಬಂದು ಗೊತ್ತದ ನಿನಗೆ. ಇಂಥ ಮಾನವ ವರ್ಷ ಎಷ್ಟೋ ವರ್ಷ ಆಗಿ ಹೋಗ್ಬಿಟ್ಟಾವ ಈಗ ಇದ್ದಾರಿಲ್ಲ ಗೊತ್ತಿಲ್ಲ ಈಗ. ಆದ್ರೂ ವಿಚಾರ ಮಾಡಿ ಹೇಳ್ತೀನಿ ಅಂತ ನನ್ನ ಲೆಕ್ಕ ಹೆಂಗದ ಗೊತ್ತು ಬ್ರಹ್ಮದೇವರು ಒಂದು ಹೆಣ್ಣಿಗೆ ಒಂದು ಗಂಟೆ ತಯಾರು ಮಾಡಿ ಇಟ್ಟೇನೆ ನಾನು. ನೀವು ಕೇಳ್ಬೋದು ಮತ್ತೆ ಕೆಲವೊಳಗೆ ನಾಡಿ ಆಡ್ತಾವಲ್ಲ ಅಂತ ತಿಳ್ಕೊಂಡು ಕಲಿಯುವುದು ಮೈ ಮಾಡಿ ಕ್ಯಾರೆ ಮಾಡ್ಲಿಕ್ಕೆ ಸಾಧ್ಯ ಅದಕ್ಕೆ ಅವು ಹಿಂಗತ್ತಾವ ಪೇಪರ್ನ ಬರ್ತಾವ ಹುಡುಗಿ ಸಿಕ್ಕಿಲ್ಲ ಊರ್ಲ್ ಹಾಕೊಂಡ ಅಂದ್ಕೊಂಡು ಬರ್ದಿರ್ತಾವ ಹಂಗಿರ್ತದ. ಅವಾಗ ಬ್ರಹ್ಮದೇವ್ರು ಇಲ್ಲ ಎಷ್ಟೋ ವರ್ಷ ಹೋಗಿಬಿಟ್ಟಾವ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಕೂಡ ನಾ ಹೇಳ್ತೀನಿ ಲೆಕ್ಕ ಹಾಕಿದ್ರು. ಅಲ್ಲಿ ಕೃಷ್ಣ ಅಂತ ಅವತಾರ ಮಾಡ್ಯಾನ. ಅವಾಗೊಬ್ಬ ಹಣ್ಣಿದ್ದಾನ ಅವನ ಹೆಸರು ಬಲರಾಮ್ ಅಂತ. ಅವ ಲಗ್ನ ಮಾಡಿಕೊಡು ಅವ ಯೋಗ್ಯವರ ಅವಾಗ ಹರಕತ್ತಿಲ್ಲ ಅಂತ ಹೇಳಿ ಅವ ಬಂದು ರೇವತಿ ಲಗ್ನ ಮಾಡಿಕೊಟ್ಟ. ಆ ರೀತಿಯಾಗಿ ಬ್ರಹ್ಮದೇವರ ವರ್ಷ 43,432 ಕೋಟಿ ವರ್ಷಗಳು ಅಂತ ಹೇಳ್ತಾರೆ. ಇಷ್ಟು ವರ್ಷ ಇಂಥವು ಎಷ್ಟು ಆದ್ರೆ ಬ್ರಹ್ಮದೇವ್ರಿಗೆ ಒಂದು ದಿವಸ ಆದಂಗೆ ಬ್ರಹ್ಮಾನುಭವ ಹೆಂಗಂತ ವಿಚಾರ ಮಾಡಿ ಅಂತ ಒಂದು ಬ್ರಹ್ಮಕಲ್ಪ ಇಷ್ಟು ದಾಸರು ಹೇಳ್ಕೊತ ಹೋಗಿ ಲಘು ಅರ್ಥ ಆಗೋದು ಇಂಥದ್ದು ಅಂತರ ಮುಂದುವರೆದು ಶತಧೃತಿಗೆ ಕರೆಕ್ಟ್ ಅಲ್ಲ ನಾವು ಶತಧೃತಿಗೆ ಈ ದಿವಸಗಳು ಶತಧೃತಿಗೆ ಈ ದಿವಸಗಳು ತ್ರಿವಿಂಶತಿಯು ಮಾಸ ದ್ವಾದಶಾಬ್ದವು ಶತವೆರಡರೊಳು ಸರ್ವ ಜೀವೋತ್ಪತ್ತಿ ಸ್ಥಿತಿ ಲಯವು ಶ್ರುತಿ ಸ್ಮೃತಿಗಳವು ಪೇಳುತಿಹವು ಅಚ್ಯುತೆಗೆ ನಿಮಿಷವಿದೆಂದು ಸುಖ ಶಾಶ್ವತೆಗೆ ಪಾಸಟೆ ಎಂಬರೇ ಬ್ರಹ್ಮಾದಿ ದಿವಿಜರನು. ಈ ಬ್ರಹ್ಮದೇವ್ ಎಷ್ಟೆಷ್ಟು ವರ್ಷ ಕಲಿತ ಮೇಲೆ ಅದೆಷ್ಟು ಎಷ್ಟೋ ವರ್ಷ ಒಂದು ಕಲಿದ ಮೇಲೆ ಎಷ್ಟ ಲೆಕ್ಕ ಆಗ್ತೋ ಗೊತ್ತು ಆಳ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ವರ್ಷ ಅಂದ್ರೆ ಭಗವಂತಗೆ ಒಂದು ಮಿನಿಟ್ ಇದ್ದಂಗೆ ಅಂತದೇನೋ ಒಂದು ನಿಮಿಷ ಇದ್ದಂಗೆ. ಅಂದಮೇಲೆ ಬ್ರಹ್ಮಾದಿ ದೇವರು ಸಾಧ್ಯ ಅದನ್ನ ಇಲ್ಲ ಅವನೆಲ್ಲಿ ಇವನೇ ಲೆಕ್ಕ ಪರಮಾತ್ಮ ಲೆಕ್ಕ ಅವನ ನಿಯಾಮಕ ಅಂತ ಹೇಳಕ್ ಇಲ್ಲಿ ಹೇಳ್ತಾರೆ. ಶತಧೃತಿ ಅಂದ್ರೆ ಬ್ರಹ್ಮದೇವರು ಶತಧೃತಿಗೆ ಈ ದಿವಸಗಳು ಅಂದ್ರೆ ರಾತ್ರಿ ಆಘಾತಗಳು ತ್ರಿವಿಂಶತಿಯು 30 ಆದ್ರೆ ಅವಾಗ ಒಂದು ತಿಂಗಳಾಗ್ತದೆ. ಇಂಥವು ದ್ವಾದಶ 12 ಆದ್ರೆ ಒಂದು ಅಬ್ದ 12 ತಿಂಗಳಿಗೆ ಒಂದು ವರ್ಷ ಲೆಕ್ಕ ಹಾಕಿರ್ತಕ್ಕಂಥ. ಎರಡರೋಳು ಬ್ರಹ್ಮದೇವರು 100 ವರ್ಷ ಆಯು ಪ್ರಮಾಣದಾಗ 50 ವರ್ಷ ಪೂರ್ವಾರ್ಧ 50 ವರ್ಷ ಉತ್ತರಾರ್ಧ ಅಂತ ಲೆಕ್ಕ ಅಂತ ತಿಳ್ಕೊಡ್ರಿ. ಸರ್ವ ಜೀವರ ಪೂರ್ವಾರ್ಧದಲ್ಲಿ ಈ ರೀತಿ ಸೃಷ್ಟಿಯ ಸ್ಥಿತಿ ಲಯ ಸ್ಮೃತಿಗಳು ಈ ರೀತಿ ಹತ್ತಕ್ಕಂಥವು ಶ್ರುತಿ ಸ್ಮೃತಿಗಳು ಪರಮಾತ್ಮನ ಸೃಷ್ಟಿಯಾದ ಜಗದ್ ವ್ಯಾಪಾರವನ್ನು ಲೀಲಾಜಾಲ ಹೇಳ್ತಕ್ಕಂಥ ಪರಮಾತ್ಮ ಬ್ರಹ್ಮದೇವರು ಅಚ್ಯುತೆಗೆ ಚ್ಯುತಿರಿಯಾದ ಪರಮಾತ್ಮಗ ಒಂದು ನಿಮಿಷ. ಅಂದಮೇಲೆ ಇಂಥ ಭಗವಂತಗೆ ಬ್ರಹ್ಮದೇವರು ಸವಾಲಿಗೆ ಸಾಧ್ಯ ಇಲ್ಲ. ಎಷ್ಟೆಷ್ಟೋ ಕಾಲಗಳು ಇದಕ್ಕೆ ಕಾರಣ ಏನು ಕಾಲ ಅಂತ ಅವಾಗೆ ಹೆಸರು. ಕಾಲ ನಿರ್ಣಯ ಮಾಡ್ತಕ್ಕಂಥ ಕಾಲ ನೇಮನ ಮಾಡ್ತಕ್ಕಂಥವ. ಕಾಲ ಸ್ಥಗಿತ ಆಗಿಬಿಟ್ರೆ ಕಾಲ ನಿಲ್ಲುವುದೇ ಇಲ್ಲ ಎಲ್ಲಿ ನಿಲ್ತಾನೆ ಇಲ್ಲ ಒಂದು ಸ್ಟಾಪ್ ಆಗಿದ್ದಕ್ಕಂತಂದ್ರೆ ಬಸ್ಸುಗೆ ಹೆಂಗೆ ನಿಲ್ತಾವಲ್ಲ ಹಂಗೆ ಕಾಲು ನಿಂತ್ಕೊಂಡ್ಬಿಟ್ರೆ ನಿಲ್ಲಿಕ್ಕೆ ಸಾಧ್ಯನೇ ಕಾಲ ನೀ ಕರೆದೇರು ಹೋಗ್ತಾ ಇದ್ದ ಕಾಲ ಪ್ರವಾಹ ಅಂತ ಅದಕ್ಕೆ ಹೆಸರು ಅದನ್ನ ಹೇಳ್ತಾ ಇದ್ದ. ಆ ರೀತಿಯಾಗಿ ನಿಮಿಷವೆಂದು ಸುಖ ಶಾಶ್ವತ ಯಾರು ಗೊತ್ತಾತ? ಹೌದು ಹೇಳ್ರಿ. ಸುಖ ಶಾಶ್ವತ ಯಾರವ? ಪರಮಾತ್ಮ. ಶಾಶ್ವತ ಸುಖ ಒಪ್ಪೋಗ ಇನ್ಯಾರಿಗೂ ಇಲ್ಲ. ಅದಕ್ಕೆ ಸುಖ ಶಾಶ್ವತಕ್ಕೆ ಪಾಸಟಿ ಎಂಬರೇ ಸಟಿ ಸಮ ಅಂತ ಹೇಳಿಕ್ಕೆ ಸಾಧ್ಯದನ ಯಾರು ಇನ್ನೇ ದೇವತೆಗಳು ಸಾಧ್ಯ ಅಂತ ಪ್ರಳಯದಿ ವಟಪತ್ರ ಶ್ರೀ ಆಗಿರೋ ಪರಮಾತ್ಮ ಯಾವುದು ಸಾಧ್ಯ ಇರ್ತಕ್ಕಂಥದ್ದು. ಬ್ರಹ್ಮಾದಿ ದಿವಿಜರನು ಸೃಷ್ಟಿ ಲಯ ಮಾಡ್ತಕ್ಕಂಥ ಪರಮಾತ್ಮ ಲೀಲಾಜೋಣಿಸ್ತಕ್ಕಂಥ ಪರಮಾತ್ಮ ಅವನಿಗೆ ಶ್ರಮವೂ ಇಲ್ಲ. ಆದ್ದರಿಂದ ಬ್ರಹ್ಮಾದೇವರಿಗಿಂತ ಭಗವಂತ ಬಹಳ ದೊಡ್ಡವ ಅನ್ನೋ ಮಾತು ನಿರ್ಣಯ ಮಾಡ್ತಾ ಇದ್ದಾರೆ. ಇಷ್ಟು ಕಾಲ ಮಹಿಮ ಹೇಳ್ತಾರೆ. ಅದಕ್ಕೆ ವಿಷ್ಣು ಸಹಸ್ರ ಅಂತಕ್ಕಂಥದ್ದು ಕಾಲೇತಾಮಹಂ ಭಗವಂತ ಕಾಲಾಂತರ್ಗತನಾಗಿ ಕಾಲನಿಯಾಮಕನಾಗಿ ಕಾಲ ಕ್ಷಣಕ್ಕೆ ಏನಾಗಬೇಕು ಆ ಕ್ಷಣ ಸರಿಯಾಗಿ ನಡೆಸ್ತಾನೆ. ಯಾವ ಕ್ಷಣಕ್ಕೂ ಏನು ತಪ್ಪು ಕೊಡೋದಿಲ್ಲ. ತಪ್ಪು ಕೊಡದೆ ಅಂತ ಹಿಂದೆ ಮುಂದಿನ ಪದ್ಯ ಹೇಳ್ತಾರೆ. ತಪ್ಪು ಕೊಡದೆ ಸರಿಯಾಗಿ ಯಾವ ಕಾಲಕ್ಕೆ ಆಗಬೇಕು ಭಗವಂತ ಸರಿಯಾಗಿ ನಡೆಸ್ತಕ್ಕಂಥವ. ನಮ್ಮ ನಡೆಸ್ಲಿಕ್ಕೆ ಕಾಲ ನಡೆಸ್ಲಿಕ್ಕೆ ಆಗ್ತಾನೆ. ಟೈಮ್ ಸರಿ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಟೈಮ್ ಸರಿ ಸಂಧ್ಯಾ ಮಾಡ್ಲಿಕ್ಕೂ ಆಗೋದಿಲ್ಲ, ಟೈಮ್ ಸರಿ ಯಾವುದು ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ. ಯಾಕಂದ್ರೆ ನಮಗೆ ಕಾಲ ನಮ್ಮ ಅವಂತರ ಇಲ್ಲ, ಕಾಲ ಅವನ ವಶ ಭಗವಂತನ ಹೇಳ್ತಕ್ಕಂಥ ಅದನ್ನ ಹೇಳ್ತಾರೆ. ಮುಂದಂತರ ಮಹಾನುಭಾವರು ಪರಮಾತ್ಮಗ ಕಾಲ ನಿಯಮ ಇಲ್ಲ. ನಮಗೆ ಹೆಂಗೆ ಕಾಲ ನಿಯಮದ ಭಗವಂತ ಕಾಲ ನಿಯಮ ಇಲ್ಲ. ಕಾಲಾತೀತ ಅದು ಅವ್ರ ಶಬ್ದನ ಜಗನ್ನಾಥ ಶಬ್ದನ ಕಾಲಾತೀತ ಕಾಲಾಂತರ್ಗತ ಕಾಲ ನಿಯಾಮಕ ದಾಸೋಹಂ ತವ ದಾಸೋಹಂ ಅಂತ ಅವ್ರ ಪದ್ಯ ಕಾಲಾತೀತ ಆಗಿರ್ತಕ್ಕ ಪರಮಾತ್ಮ ಅವನ ಅನುಗ್ರಹ ಸಂಪಾದಿಸಿ ಬ್ರಹ್ಮಾದಿಗಳು ತಮ್ಮ ತಮ್ಮ ಪ್ರತಿಬಂಧಿ ಸುಖಿಗಳಾಗಿದ್ದಾರೆ. ನಮಗೆ ಕಲ್ಪನಾ ಇರಲಿಲ್ಲ. ಬ್ರಹ್ಮಾದಿ ಕ್ಷಣಕ್ಕೆ ವಿಚಾರ ಮಾಡ್ತಾರಂತ ಪರಮಾತ್ಮ ಮಹಿಮೆ ಅಗಾಧ ಅಂತ ತಿಳ್ಕೊಂಡು ಹೇಳಿ ಆದ್ದರಿಂದ ಅವರಿಗೆ ಸುಖ ಉಂಟು ಅಂತ ಹೇಳ್ತಾ ಇದ್ದಾರೆ ಈ ಮಾತೊಳಗೆ. ನೋಡಿ ಹೆಂಗದ ಭಗವಂತ ಮಹಿಮ. ಆದಿ ಮಧ್ಯಾಂತಗಳು ಇಲ್ಲದ ಅರ್ಥಾತ್ ಆದಿ ಮಧ್ಯಾಂತಗಳು ಇಲ್ಲದ ಮಾಧವಗೆ ಇದು ಉಪಚಾರವೆಂದು ಋಗಾದಿ ವೇದ ಪುರಾಣಗಳು
ಪೇಳುವವು ನಿತ್ಯದಲ್ಲಿ. ಅವ್ರ ಮಹಿಮಾ ಎಲ್ಲದ ಅಲ್ಲದ ನೋಡ್ರಿ. ಶ್ರುತಿ ಪುರಾಣ. ಮೋದಮಯನ ಅನುಗ್ರಹವ ಬಿಡಿಸೋದನಲ್ಲಿ. ಮೋದಮಯನಾನುಗ್ರಹ ಅದ ಇಲ್ಲ, ಮೋದಮಯನ ಅನುಗ್ರಹವ ಸಂಪಾದಿಸಿ ರಮಾ ಬ್ರಹ್ಮ ರುದ್ರ ಇಂದ್ರಾದಿಗಳು ತಮ್ಮ ತಮ್ಮ ಪದವಿಯನ್ನು ಐದು ಸುಖಿಸುವರು. ಅವ್ರು ಎಷ್ಟು ಕಂಟ್ರೋಲ್ ಆಗಿದ್ದಾರೆ, ದೇವ್ರ ಕಂಟ್ರೋಲ್ ಆಗಿರ್ತಕ್ಕಂಥವ್ರು. ಬ್ರಹ್ಮ ಇಂದ್ರ ರುದ್ರ ಎಲ್ಲರೂ ಕೂಡ ಅವರು ಔಷಧಗೊಂಡು. ಅದರಂತೆ ನಾವು ಕೂಡ ಕಾಲಕ್ಕೆ ಸರಿಯಾಗಿ ನಮಗೆ ಟೈಮ್ ಸೆನ್ಸ್ ಗೊತ್ತಾಗ್ತದೆ. ನಮಗೇನ ನಾಳೆ ಹಿಂಗೆ ಅದನ್ನು ಗೊತ್ತಾಗ್ತದೆ ನಮಗೆ. ಅವ್ನು ಮಾತ್ರ ಗೊತ್ತು ಭಗವಂತಗೆ. ನಮಗೆ ಅಷ್ಟು ಅಜ್ಞಾನ ಬಿಟ್ಟ. ಹಿಂದೂ ನೆನಪಿರಲ್ಲ, ಮುಂದೆ ನಮ್ಗೆ ಯಾವ ಕಾಲ ನೆನಪಿರೋದಿಲ್ಲ ನಮಗೆ. ತಿಳ್ಕೊಡ್ರಿ, ಅದನ್ನ ಹೇಳ್ತಾ ಇದ್ದಾರೆ. ಆದಿ ಮಧ್ಯ ಅಂತಗಳು ಒಂದು ಶಬ್ದ. ಆದಿ ಮಧ್ಯಾಂತರಹಿತನು ಅರ್ಥ ನಮಗೆ ಆದಿ ಅದ. ಆದಿ ಅಂದ್ರೆ ಹುಟ್ಟುತ್ತು ಬರ್ಸೇಟ್ ಕರೆಕ್ಟ್ ಟೈಮ್ ಸೀನ್ ನೆನಪಿಡ್ತಾನೆ ನಮಗೆ. ಹಂಗೆ ದೇವರಿಗೆ ಅವನ ಬರ್ಸೇಟ್ ಯಾವ್ದು ಅಂತ ಕೇಳ, ದೇವ್ರು ಬರ್ಸೇಟ್ ಕೊಟ್ಟು ಕೇಳಕ್ಕೆ ಸಾಧ್ಯ ಆದಿ ಮಧ್ಯ ನಾವು ಮಧ್ಯದ 70-80 ಸತ್ತ 40 ಮಧ್ಯ 40 ಅಂತ ಹೇಳಿ ಬರ್ತದೆ. ಅಂತ್ಯನೂ ಇರ್ತದೆ. ಇವು ದೇವರಿಗೂ ಇರ್ತಾವ. ಅವ್ರ ಕಾಲ ಪ್ರವಾಹಗಳು ಒಂದು ಯುಗ ಬಂತು, 2 ಯುಗ ಬಂತು. ಪರಮಾತ್ಮ ಆದಿ ಇಲ್ಲ, ಮಧ್ಯ ಇಲ್ಲ, ಅಂತ್ಯ ಇಲ್ಲ. ಅವ ಅನಾದಿ ಆ ಶಬ್ದಕ್ಕೆ ಅರ್ಥ. ಅದಕ್ಕೆ ಆದಿ ಮಧ್ಯಾಂತರಹಿತ ಅಂತ ಅವ್ರು. ಆದಿ ಮಧ್ಯಾಂತಗಳು ಇಲ್ಲದ ಯಾರು? ಮಾಧವ ಅಂತ ಹೇಳ್ಬಿಟ್ಟು. ಇದು ಉಪಚಾರವೆಂದು ಋಗಾದಿ ವೇದಗಳು ಪೇಳುವವು. ಟೈಮು ಸುಮ್ಮನೆ ವೇದದಾಗ ಶ್ರುತಿ ಒಳಗ ಪುರಾಣದಾಗ ಮಹಿಮಾ ಮಾಡ್ತಾ ಭಗವಂತಂದು. ಅದು ಕೇವಲ ನಿಯಮನ ಮಾಡಿ ಕಷ್ಟ ಹೊರತಾಗಿ ಯಾವ ನಿಯಮಗಳ ಕಟ್ಟುಪಾಡು ಭಗವಂತನಿಗೆ ಇಲ್ಲ. ಹಿಂಗ ಮಾಡೋಕುಂತೇಮಿಲ್ಲ. ನಮ್ಮಲ್ಲಿ ನೇಮದ 8 ವರ್ಷ ಆದಾಗ ಮುಂಜಿ ಮಾಡ್ರಿ, 25ಕ್ಕೆ ಲಗ್ನ ಮಾಡ್ರಿ, 50ಕ್ಕೆ ಶಾಂತಿ ಮಾಡಿಕೊಡ್ರಿ, 60ಕ್ಕೆ ಒಂದು ಶಾಂತಿ ಮಾಡಿ ಮಲ್ಲ ಪೂಜೆ ಗೀಜೆ ಮಾಡಿ ಸರಿಯಾಗಿ. ಹೌದಾ? ಹಿಂಗೆಲ್ಲ ನೇಮ ಇರ್ತಾನೆ ನಮ್ಮಲ್ಲಿ. ಅವ್ನು ದೇವರಿಗಿಂತ ಅವೇಂದ್ರ ನೇಮವನು ಈಗ ಅವ್ನು ಹುಟ್ಟು ಸಾವು ಇವೆಲ್ಲ ಕೇವಲ ಭಗವಂತ ನಾಟಕ ಆಡ್ಸ್ಯಾನ. ಕೃಷ್ಣ ಹುಟ್ಟಿದ, ಅವತಾರ ಮಾಡಿದ ಭಗವಂತ. ಅವ್ನು ಕೃಷ್ಣ ಅಂತ ಇದ್ದಿದ್ರು, ಹೆಸರಿಟ್ಟಿದ್ರೆ ಯಾರು ನಾವು ಇದರಲ್ಲಿ ಮತ್ತೆ ದೇವತೆ ಬರ್ಬೇಕು, ಹೆಸರಿಡ್ಬೇಕು. ಯಾಕೆ ಮಾಡಿದ ಭಗವಂತ? ಹಿಂಗೆ ನೀವು ಮಾಡಿಕೊಡ್ರಿ, ಹಿಂಗೆ ಮಾಡ್ತಕ್ಕಂಥ ನಿಯಮ ಉಂಟು. ಯದ್ಯದಾಚರ ಶ್ರೇಷ್ಠ ತತ್ತೇವ ಇತರೇ ಜನಾ ಸಯತ್ ಪ್ರಮಾಣಂ ಕೊಡುತ್ತೆ ಲೋಕಸ್ತದನು ವರ್ತತೆ. ಭಗವಂತೆಲ್ಲ ಮಾಡಿ ತೋರ್ಸಾನೆ, ನೀವು ಹಿಂಗೆ ಮಾಡ್ರಿ ಅಂತ ತಿಳ್ಕೊಂಡು ಕಲಿಸ್ತಾನೆ ದೇವರು. ಅದಕ್ಕೆ ಹೇಳ್ತಾರೆ ಮಾಧವಗೆ ಇದು ಉಪಚಾರವೆಂದು. ಯಾರು ಹೇಳ್ತಾರ? ಋಗಾದಿ ವೇದ ಪುರಾಣಗಳು ಪೇಳುವವು ನಿತ್ಯದಲ್ಲಿ. ಇದನ್ನೆಲ್ಲ ಹೇಳ್ತಕ್ಕಂಥ ಶಾಸ್ತ್ರ ನಮ್ಮಲ್ಲಿ ವೈಶಿಷ್ಟ್ಯ. ಮೋದಮಯ ಭಗವಂತ, ಅವನ ಹೆಸರು ಮೋದಮಯ. ಮೋದ ಅಂದ್ರೆ ಸಂತೋಷ. ಪರಮಾತ್ಮನ ದೇಹ ಪೂರ್ತಿ ಸೌಖ್ಯವಾಗಿರ್ತಕ್ಕಂಥ ದೇಹ ಭಗವಂತನ. ಅವನು ಉಗುರಿನಿಂದ ಹಿಡ್ಕೊಂಡು ತಲೆ ತನಕ ಅಂದ್ರೆ ಭಗವಂತ ಆನಂದಮಯ. ಒಂದು ಸೂತ್ರ ಇದಕ್ಕೆ, ಬ್ರಹ್ಮಸೂತ್ರ. ಓಂ ಆನಂದಮಯ ಅಭ್ಯಾಸಾತ್ ಓಂ ಅಂತ ಭಗವಂತ. ಅವನು ಯಾವುದೇ ಅವಯವ ತೋಡ್ರಿ ನೀವು. ಮನುಷ್ಯನ ಅವಯವ ಹಿಂಗವನು ಗಲ್ ರುಚಿ ಇರ್ಬೋದು, ತುಟಿ ರುಚಿ ಇರ್ಬೋದು, ಮೈಗೆ ಹೋಲಿ ಕೈ ಶುರುವಾಗ್ತಾ ಹತ್ತಲಿಕ್ಕಾಗಲೇ. ಪರಮಾತ್ಮ ಅವತಾರ ವರ್ಣ ಮಾಡ್ತಾರೆ. ಹೆಂಗಿದ ಈ ಹೆಣ್ಮಕ್ಳು ಆರತಿ ಗಿರ್ತಿ ಮಾಡೋ ಬಂದ ಆ ಥರ ಗುರಿ ಕೊಡ್ಸೋ ಸಕ್ರೆ ಗೊಂಬೆ ಇಟ್ಟಿರ್ತಾರೆ ನೋಡ್ರಿ. ಈಗೆಲ್ಲ ಇರೋದು ಈಗ ಗೊಂಬೆ ಪ್ಯಾಟೆಸೋದು ಒಂದು ಇಟ್ಬಿಟ್ಟಿರ್ತಾರೆ. ಹಿಂದ್ಕೆಲ್ಲ ಗೊಂಬೆ ತಯಾರು ಮಾಡಿ ಮನೆ ತಯಾರು ಮಾಡ್ತಾರೆ. ಗೊಂಬೆ ಸಕ್ಕರೆ ಗೊಂಬೆ ಮಾಡಿ ಇಲ್ಲ ತಯಾರು ಮಾಡಿದ್ರು. ಆ ಸಕ್ರೆ ಗೊಂಬೆ ಯಾವ ಭಾಗ ಕಡ್ದ್ರು ಹೆಂಗಿರ್ತದ? ಶೀನ. ಹಂಗಂತ ಭಗವಂತನ ಎಲ್ಲವೂ ಆನಂದಮಯನ ಭಗವಂತ, ಪೂರ್ತಿ ಆನಂದಮಯ. ಇದಕ್ಕೆ ಕಾಲಿನ ಊರು ಕಮ್ಮಿ ಆಯ್ತು, ತಲೆ ಹೆಚ್ಚಾತು, ಹಿಂಗಿಲ್ಲ. ಇಡೀ ದೇಹವೇ ಆನಂದಮಯ ಇರತಕ್ಕಂಥ ಭಗವಂತಂದು ಹೇಳ್ತಾ ಇದ್ದಾರೆ. ಪುನಃ ಪೇಳು ನಿತ್ಯದಲ್ಲಿ ಅದಕ್ಕೆ ಮೋದಮಯ ಅಂದರು. ಅವನ ಅನುಗ್ರಹವ ಸಂಪಾದಿಸಿ. ಯಾರ್ದು? ಪರಮಾತ್ಮ. ಅವನ ಅನುಗ್ರಹ ಯಾರು ಸಂಪಾದನೆ ಮಾಡ್ತಾರ? ಬ್ರಹ್ಮ, ಆಮೇಲೆ ರುದ್ರ, ಆಮೇಲೆ ಇಂದ್ರ, ಆದಿ ಎಲ್ಲರೂ ಕೂಡ ತಮ್ಮ ತಮ್ಮ ಪದವಿಯನ್ನು 5 ಸಿಕ್ಕಿಸುವರು. ಬ್ರಹ್ಮದೇವರು ಆ ಪದವಿ ಬರ್ಬೇಕಾದ್ರೆ, ಇಂದ್ರ ಆ ಪದವಿ ಬರ್ಬೇಕಾದ್ರೆ, ರುದ್ರ ಆ ಪದವಿ ಮನೆ ನೋಡಿ ನೀವು ಹೆಂಗೆ ಪದವಿ ಬರ್ತಾರೆ. ಅವ್ರ ಸಾಧನ ಎಷ್ಟು ಅದಕ್ಕೆ ಕಲ್ಪ ಸಾಧನ ಸಂಧಿಸಿ ಅದರದಕ್ಕೆ ಅವ್ರು ಮಾಡಿರ್ತಕ್ಕಂಥ ತಮ್ಮ ಪದವಿ ನೋಡಿ ಹೋದೆ. ಎಷ್ಟು ಹೊಗೆ ಕೂತ್ಕೊಂಡ್ರು ಅವರು. ರುದ್ರದೇವರು ಅಖಂಡ ಹೊಗೆ ಉಂಡು ಹಾಕಿದ್ರು. ಸೂರ್ಯ ಅಂತ ಹೊಗೆ ಉಂಡ, ಇವು ಯಜ್ಞ ಮಾಡಿದ್ರು. ಅದೆಲ್ಲ ಮಾಡಿರ್ತಕ್ಕಂಥ ಇಷ್ಟು ಮಾಡಿದ್ಮೇಲೆ ಏನು ಸಿಕ್ತವರಿಗೆ? ಪರಮಾತ್ಮ ಒಳ್ಳೆ ಸಿಕ್ತು ಅಂತ ಹೇಳ್ತಾ ಇದ್ದಾರೆ. ಮೋದಮಯ ತಮ್ಮ ಪದಿ ಸಿಗ್ತಕ್ಕಂಥ ಮಹಿಮ ಅದನ್ನ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಈ ಸಂಧ್ಯೆ ಮುಗಿಸಿ ಬರ್ತಾರೆ ಕೊನೆಯ ಪದ್ಯವನ್ನು. ಕಲ್ಪಸಾಧನ ಸಂಧಿಯ ಕೊನೆಯ ಪದ್ಯ ಇದು. ಏನೇನು ಮಹತ್ವದ ಅನ್ನೋದನ್ನೆಲ್ಲ ಹೇಳ್ಕೊತ ಹೋಗ್ತಾರೆ. ಇದರೊಳಗೆ ಸಂಗ್ರಹ ಮಾಡ್ತಾರೆ ದಾಸರಾಯರು. ಇಷ್ಟು ಅವನ ಮಹಿಮೆ ಅಂತಾರೆ. ಇಷ್ಟು ಹೇಳಿದ ಮೇಲೆ ಅವನ ಮಹಿಮೆಯ ಅಪಾರವಾಗಿರ್ತಕ್ಕಂಥ ಮಹಿಮೆ ಹೇಳ್ಕೊತ ಹೋಗಿ ಕೊನೆಯ ಪದ್ಯೊಳಗೆ ಅಂತ ದಾಸರಾಯರು ಬಹುತೇಕ ಹೆಚ್ಚಿನ ಪದ್ಯದ ಒಂದು
ಇಲ್ಲಿ ಹರಿಕಥಾಮೃತ ಬಂದಿರತಕ್ಕಂಥದ್ದು. ಈ ಕಥಾಮೃತ ಪಾನ ಸುಖ. ಎಷ್ಟು ಚಂದ ಹೇಳ್ತಾರೆ ಈ ಕಥಾಮೃತ ಪಾನ ಸುಖ. ಸುವಿವೇಕಿಗಳಲ್ಲದೆ ವೈಶಿಕ ವ್ಯಾಕುಲ ಕುಚಿತ್ತರಿಗೆ ದೊರೆಯುವುದೇ ಆವ ಕಾಲದಲ್ಲಿ. ಲೋಕ ವಾರ್ತೆಯ ಬಿಟ್ಟು ಇದನ್ನು ಅವಲೋಕಿಸುತ್ತ ಮೋದಿಪರಿಗೆ ಒಲಿದು ಕೃಪಾಕರ ಜಗನ್ನಾಥ ವಿಠಲ ಕಾಯ್ದ ಕರುಣದಲ್ಲಿ. ದೊಡ್ಡ ಸಂಧಿ ಅಲ್ಲ, ಕಲ್ಪ ಸಂಧಿ. ಎಷ್ಟು ಚಂದ ಹೇಳ್ತಾರೆ ಮಹಾನುಭಾವ. ಆ ಶಬ್ದ ತೂಕ ಹೆಂಗದ ಅಲ್ಲ. ನಾವು ಈ ಶಬ್ದ ವಾಪರಿಸ್ತೀವಿ, ತೂಕ ಬರೋದಿಲ್ಲ ನಮಗೆ. ಅವ್ರ ಒಂದು ಶಬ್ದ ಇಟ್ಟು ಅಂದ್ರೆ ಆ ಶಬ್ದ ಅಗದಿ ಜ್ಞಾನದ ಭೂಷಣಿಗಳೊಳಗೆ ಹಾಕಿ ತೆಗೆದು ಭಕ್ತಿಯ ಕಾವು ಕೊಟ್ಟಿರ್ತಾರ. ಆಸನ ಹಾಳಿರ್ತಾವ. ಹಾಳಿ ಬೇರೆ, ನೋಟ್ ಬೇರೆ. ಉದಾಹರಣೆ ಮಾಡ್ರಿ, ಈಗ ನೋಟ್ ಇರ್ತಾವ. ನಾವು 10, 100, 5 ನೋಟ್ ನೋಡ್ತೀವಿ. ಅದಕ್ಕೊಂದು ಮುದ್ರೆ ಇರ್ತದಲ್ಲ, ಆ ಮುದ್ರಿದ್ರೆ ಅಷ್ಟೇ ಬೆಲೆ ಅದಕ್ಕೆ. ಹಂಗಾದ್ರಂತ ಹಾಳಿ ಮಾಡಿ ಹಂಗೆ ಹಂಚ್ಬಿಟ್ರೆ ಆಗ್ತಾನ. ಹಂಗೆ ಪ್ರತಿಯೊಂದು ಶಬ್ದಕ್ಕೆ ಜ್ಞಾನದ ಮುದ್ರಿ, ವೈರಾಗ್ಯದ ಮುದ್ರಿ, ಭಕ್ತಿ ಮುದ್ರಿ ಹಾಕ್ತಕ್ಕಂಥ ಶಬ್ದ ಜಗನ್ನಾಥ ಅವರ ವೈಶಿಷ್ಟ್ಯ. ಶಬ್ದ ತೂಕ ಹಾಕ್ತಾರೆ. ಈ ಕಥಾಮೃತ ಅಂದ್ರೆ ಯಾವುದು? ಹರಿಕಥಾಮೃತ. ಈ ಕಥಾಮೃತ ಪಾನ ಸುಖ. ಇದನ್ನು ಕುಡಿಯೋದು ಇದೊಂದು ಸುಖ ಅದಂತಾರ ಮಹಾನುಭಾವ. ಇದು ಹೆಂಗತ್ತೆ? ಇದು ಪಾನ ಸುಖ. ಜಗತ್ತಿನ ಬಹಳ ಕುಡಿಯೋ ಐಸ್ ಕ್ರೀಮು ಅದೇ ಮತ್ತೆ ಅದು ಬೇರೆ ಬೇರೆ ಕುಡಿಯೋ ಜ್ಯೂಸ್ ಸಿಗ್ತಾವಿಲ್ಲ, ಅದು ಬೇರೆನೆ. ಅದು ಕ್ಷಣಿಕ ಸುಖ, ಇದು ಶಾಸ್ತ್ರ ಸುಖ. ಅದಕ್ಕೆ ಅನುಗ್ರಹ ಇಲ್ಲ, ಇದಕ್ಕೆ ಅನುಗ್ರಹ. ಈ ಪಾನ ಸುಖ ಯಾರಿಗೆ? ಸುವಿವೇಕಿಗಳಿಗೆ. ಅಂದ್ರೆ ವಿವೇಕಾನಂದ ಕಾಲನಿಯವರಿಗೆ ಅಂತ ಅರ್ಥ. ಸುವಿವೇಕಿಗಳಿಗೆ ಅಲ್ಲಿ ಭಕ್ತಿಯಿಂದ ಕೇಳಿ ಪಾಪ ಅಷ್ಟು ಕಷ್ಟಪಟ್ಟು ಏನು ಮಳೆಯಾಗಿ ಬಂದು ಎಲ್ಲ ನಾನು ಅನ್ಕೋತ ಬಂದೆ, ಯಾರು ಬರ್ಲಿಕ್ಕೆ ಇವತ್ತು ಮಳೆ ಅದ ತಿಳ್ಕೊಂಡು ಬಂದೆ, ಹಾಲು ತುಂಬಿದ್ರೆ ತಿಳ್ಕೊಡ್ರಿ. ಈ ಸುವಿವೇಕಿಗಳಿಗೆ ಇದನ್ನು ಓದೋ ಭಾಗ್ಯ ಸಿಕ್ಕರು ಸಿಗೋದು ಅಂತ ಮಾಡು. ಯಾರು ಅನುಗ್ರಹ ಸಿಲ್ಲೋ ಅವ್ರಿಗೆ ಮಾತ್ರ ಪಾರಾಯಣ ಕೇಳೋದು ಸಿಗ್ಲಿ. ವಿವೇಕಿಗಳು ಹೆಂಗಿದ್ದಾರ ಮತ್ತೆ ಹೇಳ್ತಾರ. ಅವ್ರು ವಿವೇಕಿಗಳು ಯಾರು ಹೇಳ್ಬೇಕಲ್ಲ? ಅವಿವೇಕರು ಯಾರು, ವಿವೇಕರು ಯಾರು ನಿರ್ಣಯ ಮಾಡ್ತಾರೆ ದಾಸ. ಯಾರು ವಿವೇಕಿ ಅಂತ ಇಲ್ಲಂದ್ರು, ಅವಿವೇಕರ ಮುಂದೆ ಯಾರು ನೋಡಿ ಯಾರು ಅನ್ನೋದನ್ನ. ಒಂದೇದು ವೈಶಿಕ ವ್ಯಾಕುಲ ಚಿತ್ತರು. ವೈಶಿಕ ಸುಖಾದಿಗಳು, ಸಿಕ್ಕ ತಿನ್ನೋದು, ಹೆಂಗೆ ಬೇಕು ಹೆಂಗೆ ಅಡ್ಡಾಡೋದು, ಹೆಂಗೆ ಬೇಕು ವ್ಯಾಪಾರ ಮಾಡೋದು, ಇವರು ಅವಿವೇಕಿಗಳು ಅವರಿಗೆ. ಆಮೇಲೆ ಕುಚಿತ್ತರು, ದುಷ್ಟರು, ಕುತ್ಸಿತ ಚಿರಾಗಳು. ಚಿತ್ತ ಅಂದ್ರೆ ಮನಸ್ಸು, ಕುಚಿತ್ತ ಯಾವಾಗಲೂ ಹೆಣ್ಣು ಹಣ್ಣು ಮಣ್ಣು ಇರತಕ್ಕಂಥ ಮಹಾನುಭಾವ. ಕುಚಿತ್ತರ ಅವರಿಗೆ ದೊರೆಯುವುದೇ ಅವ್ರಿಗೆ ಸಿಗ್ತದ. ಹಾಗಾದ್ರೆ ಯಾರು ಸಿಗ್ತದೆ? ಅಲ್ಲಿ ಮೇಲೆ ಹೇಳ್ಬಿಟ್ಟಾರ ಸುವಿವೇಕಿಗಳಲ್ಲದೆ. ವಿವೇಕಿಗಳು ಯಾರು? ವಿವೇಕಿಗಳು ಯಾರು? ಹರಿಕಥಾಮೃತ ಸರ್ ಓದವರು ಕೇಳೋರು ವಿವೇಕಿಗಳು, ಅದನ್ನು ಓದ್ದೇ ಇದ್ದವರು ಅವಿವೇಕಿಗಳು ಅಂತ ಹೇಳಿ ತಿಳ್ಕೊಳ್ಳಿ. ಇಷ್ಟು ಏನ್ ಮಾಡ್ತಕ್ಕಂಥ ಅವಿವೇಕಿಗಳು. ಆವ ಕಾಲದಲ್ಲಿ ಯಾವ ಕಾಲಕ್ಕೂ ಕೂಡ ಸಿಗಿ ಸಾಧ್ಯ ಇಲ್ಲ. ಅಂದ್ರೆ ಇಂಥ ವಿವೇಕ ಮಾತ್ರ ಕೆಲಸ ಮಾಡ್ತಾವ ಅಂತ ಹೇಳ್ಬೇಕಾದ ದಾಸರಿಗೆ ಅಂತಾರ. ಲೋಕ ವಾರ್ತೆಯ ಬಿಟ್ಟು ಇದನ್ನು ಅವಲೋಕಿಸುತ್ತೆ. ಬರೇ ಜಗತ್ತಿನ ಜಂಜಾಟ. ಆಚಾರ ಒಂದ ಮಾತ್ರ ಹೇಳ್ತಾರ, ನಿಮ್ಮಿಲ್ಲನ ಪದ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ. ಇಲ್ಲಿ ಮತ್ ಗೊತ್ತ? ವಾಯುಸ್ತೋತ್ರ ಒಂದೇ ಆಯ್ತಾಗ ಒಂದೇ ತದಲಂ ಬಹುಲೋಕ. ಯಾರ ಮಾತು? ಹಿಮದಾಚಾರ ಮಾತು. ವಾಯುಸ್ತೋತ್ರ ಬರೆದವ್ರು ಯಾರು? ಆಚಾರ. ತದಲಂ ಅಲಂ ಅಂದ್ರೆ ಸಾಕು. ಬಹುಲೋಕ ವಿಚಿಂತನಯ, ಅತಿ ವಿಚಾರ ಮಾಡಿ ಏನ್ ಮಾಡೋ ಲೋಕದ ಬಗ್ಗೆ ಮಾಡ್ಬೇಕಾದ್ರೆ ಸಿಗುತ್ತದೆ. ಹೇಗೆ ಅಂದ್ರೆ ಆ ವಿಮಾನ ಬಿತ್ತು. ಯಾಕೆ ಬಿತ್ತು? ಕುರುಡು ವಿಚಾರ ಕೂತ್ಕೊಡ್ರಿಪ್ಪ, ಬಗೆಹರ ಸಮಸ್ಯೆ ಇದೆಲ್ಲ ತಿಳ್ಕೊಡ್ರಿ. ಅದು ವಿಚಾರ ಅಷ್ಟ ಬಂತು. ಅದ್ರ ಬದಲಿ ರಾಮರಾಮನ್ನು ಸುಖ. ಅದಕ್ಕೆ ಲೋಕ ವಿಚಿಂತ ವಿಚಾರ ಮಾಡ್ರಿ, ಪೇಪರ್ ಓದ್ರಿ ಹೇಳ್ಕೊಂಡು. ಕಾಯಂ ಹತ್ರ ಇಟ್ಟೋಗ್ಬೇಡ್ರಿ. ಈ ತಲೆ ಕೇಳ್ರು ಹಂಗೆ ಅವ್ರಿಗೆ ಹೋದ್ರು ವಿಮಾನ ಬಿತ್ತು ಎಷ್ಟು ಹಣ ಹೋತದ ಖರೆ, ಅಲ್ಲ ಆಗ್ಬಾರ್ದು ಅವೆಲ್ಲ ಆಗ್ತವ್ರಿ. ವಿಚಾರ ಮಾಡಿ ಏನ್ ಮಾಡವ? ಅದಕ್ಕಂದ್ರೆ ಲೋಕ ವಿಚಿಂತನೆ ಬಿಟ್ಟು ಇದನ್ನು ಅವಲೋಕಿಸುತ್ತೆ. ಇದನ್ನು ಅಂದ್ರೆ ಇದನ್ನು ಅವಲೋಕಿಸುತ್ತೆ. ನೋಡ್ರಿ ಭಾಷಣ ಶಬ್ದ ಹಾಕ್ತಾರ. ಅವಲೋಕನ ಮಾಡ್ರಿ, ಅರ್ಥ ಮಾಡ್ಕೊಡಿ, ತಿಳ್ಕೊಡ್ರಿ ಅಂತಾರ. ಮೋಜಿಪರು ನೋಡ್ರಿ, ಅವಲೋಕನ ಮಾಡಿ ಮೋಜಿಪರು. ಓದ್ಯಾಗ ಏನಾಗಬೇಕು ಗೊತ್ತಾ ನಿಮಗೆ? ಕಣ್ಣ ನೀರು ಬರ್ಬೇಕು, ಸುಖ ಆಗ್ಬೇಕ್ರೆ. ಹಂಗಾಗೋ ಸಾಧ್ಯತೆ ಅದ ಮತ್ತು ಇಲ್ಲ ಅಂತಲ್ಲ. ಅದಕ್ಕೆ ಅಷ್ಟು ಮಂದಿ ಫಲಸುದ್ದಿ ಬರೋದು. ಅದಕ್ಕೆ ಅಂತಾರ ಮಹಾನುಭಾವರು. ಅವೆಂಥಮ್ಮ ಪರಮಾತ್ಮ ಅದು ವರ್ಣ ಮಾಡ್ತಾರೆ ದಾಸರ ಹೇಳೋ ಹೊತ್ನಾಗ. ಕೃಷ್ಣ ಕೈ ಹಿಡಿಯುವನು ಸುಸತ್ಯವಿದು, ಹುರುಡಿಲಾದರೂ ಹರಿಕಥಾಮೃತ ಸಾಧ ಪಠಿಸದ. ಪರಮಾತ್ಮ ವನರು ಏಕ್ಷಣ, ಅವನ ವನರು ಏಕ್ಷಣ ನೃತ್ಯ ಮಾಡುವನು, ಅವನ ಮನೆಯೊಳು ನಿತ್ಯ ಮಂಗಲ ಹರಿಕಥಾಮೃತ ಸಾರ ಪಠಿಸುವರ.
ಏಕತಾಮ ಸಂಕೋತ ಅಡ್ಡಾಡಿದ್ರೆ ಹಿಂದೆ ಮುಂದೆ ಕೃಷ್ಣ ಕುಣಿತಾನಂತೆ ಮನೆ ಒಳಗೇನೋ. ನಮಗೆ ಕಂಡಿಲ್ಲ ಅಂದ್ರೆ ಬರೋದು ಮತ್ತೆ ನೀವು ನಿಮ್ಗೆ ಕಾಣದಂಗೆ ಅಂತ ತಿಳ್ಕೊಂಡೇವ. ಕಾಣುವ ಅವಸ್ಥೆವನ್ನ ಕಾಣ್ಕೋತಾನ ಈ ವೈಶಿಷ್ಟ್ಯ. ಅದಕ್ಕೆ ಈ ಇಲ್ಲಿ ಅದಕ್ಕೂ ಮೋದಿಪರಿಗೆ ಅವ ಯಾರು ಕೃಪಾಕರ ಜಗನ್ನಾಥ ವಿಠಲ ಏನ್ ಮಾಡ್ತಾನ ಕಾಯುವ ಕರುಣಧರಿ ಏಕತಾಮ್ರದ ಫಲ ಹೇಳ್ತಾರೆ. ಇದು ಅನ್ಕೋತಿದ್ರಿಂದ ಭಗವಂತ ನಿಮ್ಮ ಹಿಂದಿದ್ದು ರಕ್ಷಣಾ ಮಾಡ್ತಕ್ಕಂಥ ಭಾವ ನಂದು ಅಂತ ನಾ ಬಿಡ್ಕೋತೀನಿ ದಾಸ್ ಅಂತ. ಈಗ ನಾ ದಾಸ್ ಅಂತ ನಾ ಬಿಡ್ಕೋತೀನಪ್ಪ ಮಹಾರಾಯ ನನ್ನ ಬಿಡು ಬೇಕಾದ್ರೆ ಹರಿಕತಾಮ್ರ ಹೋದಿರ್ತಕ್ಕ ಜನರು ಉದ್ಧಾರ ಮಾಡ್ತಾ ಅವ್ರಿಗೆ ಕೇಳ್ಕೊಂಡಾರ ದೇವ್ರು ಬಿಟ್ಟ ಅಂದ್ಮೇಲೆ ಅಂತ ಮಹಾನುಭಾವ ಜಗನ್ನಾಥ ಸುಲಭ ಸಾಧನ ಸಂಧಿ ವ್ಯವಸ್ಥೆ ಹೆಂಗದವರು 60 ಪದ್ಯ ಇಷ್ಟು ವಿಸ್ತಾರವಾಗಿರ್ತಕ್ಕಂಥದ್ದು. ಶ್ರೀಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ